7ನೇ ತಾರೀಕು ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮ ನಡೆದಿರುತ್ತದೆ. ಸಮಗ್ರ ಶಿಕ್ಷಣ ಯೋಜನೆ 2022-23ನೇ ಸಾಲಿನ ಅನುಷ್ಠಾನವಾದ ಶಾಲಾ ಹಂತದ ಕಾರ್ಯಚಟುವಟಿಕೆಗಳ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಇಂದು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಕುಮಾರಿ ಖುಷಿಯವರು. ಶರಣು ಶರಣು ಬಂದೆವೋ ಹೇ ಬೆನಕ, ಶರಣು ಶರಣು ಬಂದೆವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕಡೆ ತನಕ, ಕೈಯ ಹಿಡಿದು ಕಾಯೋ ಕಡೆ ತನಕ. ಮೂಷಿಕ ವಾಹನ ಮೋದಕ ಪ್ರಿಯ ವರಗೌರಿ ತನಯ, ಮೂಷಿಕ ವಾಹನ ಮೋದಕ ಪ್ರಿಯ ವರಗೌರಿ ತನಯ. ನಿನ್ನ ನೆನೆಯಲು ಕೈಯುವ ಕಾರ್ಯಕ್ಕೆ ಭಯವೊಂದಿರದಯ್ಯ, ನಿನ್ನ ನೆನೆಯಲು ಕೈಯುವ ಕಾರ್ಯಕ್ಕೆ ಭಯವೊಂದಿರದಯ್ಯ. ಪೂಜೆಗೆ ಪ್ರಥಮ ಸ್ಥಾನವು ನಿನಗೆ ವಂದಿವೆ ಗಣರಾಯ, ವಂದಿವೆ ಗಣರಾಯ, ವಂದಿವೆ ಗಣರಾಯ. ಶರಣು ಶರಣು ಬಂದೆವೋ ಹೇ ಬೆನಕ, ಕೈಯ ಹಿಡಿದು ಕಾಯೋ ಕಡೆ ತನಕ, ಕೈಯ ಹಿಡಿದು ಕಾಯೋ ಕಡೆ ತನಕ. ಲಂಬೋದರನೇ ಏಕದಂತನೇ ಚಂದನ ಗರ್ಭವ ಮುರಿದವನೇ, ಲಂಬೋದರನೇ ಏಕದಂತನೇ ಚಂದ್ರನ ಗರ್ಭವ ಮುರಿದವನೇ. ರಾವಣ ತಂದ ಪರಶಿವನಾತ್ಮ ಲಿಂಗದಕ್ಕಲು ಬಿಡದವನೇ, ರಾವಣ ತಂದ ಪರಶಿವನಾತ್ಮ ಲಿಂಗದಕ್ಕಲು ಬಿಡದವನೇ. ವಿದ್ಯಾ ಬುದ್ಧಿಗೆ ಕರ್ತೃ ನೀನೆ ಹೇ ವಿಘ್ನೇಶ್ವರನೇ, ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಖುಷಿಗಳಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಸ್ವಾಗತವನ್ನ ಮಾಡಬೇಕು ಅಂತೇಳಿ ಈಗ ಸ್ವಾಗತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀಯುತ ಷಣ್ಮುಖಪ್ಪ, ಊರಿನ ಹಿರಿಯ ಗ್ರಾಮಸ್ಥರು, ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಎಸ್ಡಿಎಂಸಿ ಶಾಲಾ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮೇಶ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಶ್ರೀ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಕಚೇರಿ ಹೊಸನಗರ, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೆ ಇಂದಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಗೆ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಮಹೇಶ್ ಸರ್, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಹಾಗೆ ಇಂದಿನ ನಮ್ಮ ಸಭೆಗೆ ಎಸ್ಡಿಎಂಸಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತ. ಹಾಗೆ ಕಾರ್ಯಕ್ರಮದ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಸರ್, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಕುಮಾರಿ ಸರಿತಾ, ಇವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಂದರ್ಭದಲ್ಲಿ ನಾವು ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇವೆ. ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಎಸ್ಡಿಎಂಸಿ ಸದಸ್ಯರು, ಪೋಷಕ ವೃಂದದವರು, ವಿದ್ಯಾರ್ಥಿಗಳು ಇವರೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಸ್ವಾಗತ ಕಾರ್ಯಕ್ರಮವನ್ನು. ಹಾಗೆಯೇ ಇಂದಿನ ಸಾಮಾಜಿಕ ಪರಿಶೋಧನೆ ವಿಶೇಷ ಗ್ರಾಮ ಸಭೆಯನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕು ಅಂತೇಳಿ ಶ್ರೀ ನಾಗೇಶ್ ಕೇಳಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಕಚೇರಿ ಇವರನ್ನ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. 2022-23ನೇ ಸಾಲಿನ ಸಂಬಂಧ
ಸಾಮಾಜಿಕ ಪರಿಶೋಧನೆ ಮಾಡತಕ್ಕಂಥ ಪ್ರಮುಖ ಉದ್ದೇಶ ಇರುವಂತಹ ಯಾವುದೇ ಒಂದು ಯೋಜನೆ ಸರ್ಕಾರ ಜಾರಿಗೆ ತಂದ್ರೆ ಆ ಯೋಜನೆ ಏನು ಉದ್ದೇಶವನ್ನು ಇಟ್ಕೊಂಡು ಸರ್ಕಾರ ಜಾರಿಗೆ ತಂದಿರುತ್ತೆ ಆ ಯೋಜನೆ ಉದ್ದೇಶ ಈ ತಳಮಟ್ಟದಲ್ಲಿ ಎಲ್ಲಿ ಅದರ ಕಾರ್ಯರೂಪ ಆಗಬೇಕು ಅಂತ ಸರಿಯಾಗಿ ತಲುಪ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆಗೆ ಒಳಪಡಿಸ್ತಕ್ಕಂಥದ್ದು. ಪರಿಶೀಲನೆಗೆ ಒಳಪಡಿಸ್ಬಿಟ್ಟು ಇಲ್ಲಿ ವಾಸ್ತವವಾಗಿ ಏನೆಲ್ಲ ನಡೀತಿದೆ ಅಂತಕ್ಕಂಥ ಅಂಶಗಳನ್ನು ಸರ್ಕಾರಕ್ಕೆ ತಿಳಿಸ್ತಕ್ಕಂಥದ್ದು ಒಂದು ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಉದ್ದೇಶ. ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು 2018-19 ಜಾರಿಗೆ ಬಂದಿರತಕ್ಕಂಥದ್ದು. ಏನಿದ್ರ ಉದ್ದೇಶ ಅಂತ ಅಂದ್ರೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಲಿಕೆಯಿಂದ ಹೊರಗುಳಿಬಾರ್ದು ಅಥವಾ ಕಲಿಕೆಯಿಂದ ಹೊರಗುಳಿದ ಮಕ್ಕಳಿಗೆ ಅವರ ಶಾಲೆಗೆ ಕರೆತರಬೇಕು ಅಂತಕ್ಕಂಥದ್ದು. ಹಾಗೆ ಏನು ಬಡವ ಬಲಿದ ಇತರದ ತಾರತಮ್ಯಗಳು ಜಾತಿ ತಾರತಮ್ಯಗಳು ಇರಬಾರ್ದು ಬದಲಾಯಿಸಬೇಕು ಅಂತಕ್ಕಂಥದ್ದು. ಹಾಗೆ ಏನಾದರೂ ವಿಶೇಷಚೇತನ ಮಕ್ಕಳು ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿದ್ದರೆ ಅವರಿಗೆ ಕೂಡ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು. ಶಾಲೆಗೆ ಬರುವಾಗಲಿಂದ ಅವರಿಗೆ ಶಾಲೆಗೆ ಕರ್ತಕ್ಕಂಥದ್ದು. ಒಂದು ವೇಳೆ ಅವರು ಶಾಲೆಗೆ ಬಾರದೇ ಇರತಕ್ಕಂಥ ಸ್ಥಿತಿಯಲ್ಲಿ ಅವರಿಗೆ ಮನೆಯಲ್ಲೇ ಶಿಕ್ಷಣವನ್ನು ನೀಡತಕ್ಕಂಥದ್ದು. ಹಾಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅಂತಕ್ಕಂಥದ್ದು. ಎಲ್ಲ ಉಚಿತವಾಗಿ ನೀಡತಕ್ಕಂಥದ್ದು. ಸಮವಸ್ತ್ರ ಇರ್ಬೋದು, ಪುಸ್ತಕಗಳು ಇರ್ಬೋದು, ಉಚಿತವಾಗಿ ನೀಡತಕ್ಕಂಥದ್ದು. ಹಾಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಒದಗಿಸಲೇಬೇಕು ಅಂತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆ ಉದ್ದೇಶ ಆಗಿರ್ತಕ್ಕಂಥದ್ದು. ಹಾಗೆ ಈ ಒಂದು ಯೋಜನೆಯಲ್ಲಿ ಶಿಕ್ಷಕರಿಗೂ ಕೂಡ ತರಬೇತಿಯನ್ನು ಆಯೋಜಿಸತಕ್ಕಂಥ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಗೆಗೊಳಿಸತಕ್ಕಂಥದ್ದು ಈ ಒಂದು ಸಮಗ್ರ ಶಿಕ್ಷಣ ವ್ಯಾಪ್ತಿಗೆ ಬರ್ತದೆ. ಹಾಗಾಗಿ ಇದರ ಫಲಾನುಭವಿಗಳಂದ್ರೆ ಮಕ್ಕಳಿಗೆ ಏನು ಸಮವಸ್ತ್ರ ಅಥವಾ ಪಠ್ಯ ಪುಸ್ತಕ ಏನಾದ ಸೌಲಭ್ಯಗಳು ಸೂಚ್ಯಾಂಶಗಳು ಅದೆಲ್ಲವೂ ಕೂಡ ಹೇಗೆ ತಲುಪಿದೆ ಅಂತಕ್ಕಂಥ ಮಕ್ಕಳೊಂದಿಗೆ ಸಂದರ್ಶನ ಮಾಡ್ತಕ್ಕಂಥದ್ದಿದೆ. ಹಾಗೆ ಪೋಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು. ಪೋಷಕರು ಈ ಸಮಗ್ರ ಶಿಕ್ಷಣ ಯೋಜನೆಯ ಅನುಷ್ಠಾನಕ್ಕೆ ಪೋಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು. ಹಾಗೆ ಇದನ್ನ ಶಿಕ್ಷಕರೊಂದಿಗೆ ಚರ್ಚೆ ಮಾಡ್ತಕ್ಕಂಥದ್ದು. ಹಾಗೆ ಈ ಶಾಲಾ ವ್ಯಾಪ್ತಿಯಲ್ಲಿ ಏನೆಲ್ಲ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಶಾಲೆಯ ಆವರಣದಲ್ಲಿ ಎಲ್ಲ ಇರಬೇಕು ಅಂತಕ್ಕಂಥದ್ದಿದೆ. ಈ ಶಾಲಾ ಕಟ್ಟಡ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಹಾಗೆ ಗ್ರಂಥಾಲಯದ ವ್ಯವಸ್ಥೆ ಇರ್ಬೋದು, ಅದರಲ್ಲೂ ಕೂಡ ಹೇಗಿದೆ ಅದರ ಈ ಗುಣಮಟ್ಟ ಹೇಗಿದೆ, ಬಿಲ್ಡಿಂಗ್ಗಳ ಗುಣಮಟ್ಟ ಹೇಗಿದೆ, ಮತ್ತೆ ಇಲ್ಲಿ ಕ್ರೀಡಾಂಗಣ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ಎಲ್ಲವನ್ನು ಪರಿಶೀಲನೆಗೆ ಒಳಪಡಿಸ್ತಕ್ಕಂಥದ್ದು. ಆ ಎಲ್ಲ ನೈಜ ಪರಿಸ್ಥಿತಿ ಇಲ್ಲಿ ಏನೆಲ್ಲ ಈ ಒಂದು ಶಾಲೆಯಲ್ಲಿ ಇರಬೇಕಾಗಿತ್ತು ಕಲಿಕೆಗೆ ಪೂರಕವಾದ ಅಂಶಗಳು ಏನೆಲ್ಲ ಇದೆ ಮತ್ತೆ ಏನೆಲ್ಲ ಇಲ್ಲಿ ಬರ್ತಿದೆ ಅಂತಕ್ಕಂಥ ಪಟ್ಟಿ ಮಾಡಿ 134 ಅಂಶಗಳ ಕುರಿತಂತೆ ನಮಗೆ ಸರ್ಕಾರದ ವರದಿಯನ್ನು ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ಶಾಲೆಯಲ್ಲಿ ಈ ಒಂದು ಮಕ್ಕಳ ವಯಸ್ಸಿಗೆ ತಕ್ಕಂತೆ ಏನೆಲ್ಲ ಇರಬೇಕಾಗಿತ್ತು ಇಲ್ಲ ಅಂತಕ್ಕಂಥ ನಾವು ಪಟ್ಟಿಯನ್ನು ಮಾಡಿದ್ದೀವಿ. ಇದೊಂದು ಸಾಮಾಜಿಕ ಪರಿಶೋಧನೆ ಆಗಿರೋದ್ರಿಂದ ನಾವು ಯಾವುದೇ ವರದಿಯನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಕೊಡಬೇಕಾಗಿಲ್ಲ. ಈ ಒಂಥರ ಗ್ರಾಮ ಸಭೆಯಲ್ಲಿ ಏನು ಇಲ್ಲಿ ಏನು ದಾಖಲಾತಿ ಅಥವಾ ಈಗಿನ ನೈಜ ಪರಿಸ್ಥಿತಿಯನ್ನು ನಾವು ಏನು ಹೊರತನ್ನು ಮರೆಯುತ್ತೇವೆ ಅದನ್ನ ಗ್ರಾಮ ಸಭೆಯಲ್ಲಿ ಮುಂದೆ ಇರ್ತಕ್ಕಂಥದ್ದು. ಗ್ರಾಮ ಸಭೆ ಇಟ್ಟು ಎಲ್ಲ ಪೋಷಕರೊಂದಿಗೆ ಚರ್ಚೆಯನ್ನು ಮಾಡಿ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು. ಇನ್ನಿತರ ಅಂಶಗಳು ಏನಾದರೂ ಇದರಲ್ಲಿ ಸೇರ್ಬೇಕಾಗಿದೆ ಅದನ್ನು ಸೇರಿಸ್ತಕ್ಕಂಥದ್ದು. ಸೇರಿಸ್ಬಿಟ್ಟು ಸರ್ಕಾರಕ್ಕೆ ವರದಿಯನ್ನು ಕಳಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ನಾವೇನು ಪರಿಶೀಲನೆ ಮಾಡ್ತೀವಿ ಎಲ್ಲ ಅಂಶಗಳನ್ನು ನಾವು ಈ ಸಭೆಗೆ ತಿಳಿಸ್ತೀವಿ. ಹಾಗೆ ತಾವುಗಳು ಕೂಡ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಚರ್ಚೆಯನ್ನು ಮಾಡಿಬಿಟ್ಟು ನಾವು ವರದಿಯನ್ನು ಕಳಿಸೋಣ ಅಂತ ಹೇಳ್ತಾ ನೀವು ವಾಸ್ತವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆಲ್ಲ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಅನುಷ್ಠಾನಗೊಳ್ಳಬೇಕು ಎಂಬುದರ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಟ್ಟಂತ ನಾಗೇಶ್ ಕೇಳಿ ಸರ್ ಅವರಿಗೆ ವಂದನೆಗಳು. ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಮೂಹ ಸಂಪನ್ಮೂಲ ಇಂದಿನ ಕಾರ್ಯಕ್ರಮದ ಸಮಗ್ರ ವರದಿಯನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ಜಯಂತ ಸರ್ ಅವರನ್ನು ಕೇಳಬೇಕು. ಅದರಲ್ಲಿ 134 ಅಂಶಗಳನ್ನು ನಾವು ಪರಿಶೀಲನೆ ಒಳಪಡಿಸಿದ್ದೇವೆ. ಆ 134 ಅಂಶಗಳಲ್ಲಿ ಯಾವ್ಯಾವ ಅಂಶಗಳು ಏನೇನು ಆಗಿದೆ ಅಂತಕ್ಕಂಥ ಅನುಷ್ಠಾನ ಆಗಿದೆ ಅಂತಕ್ಕಂಥದ್ದು ಸಭೆಯ ಮುಂದೆ ಮಂಡಿಸ್ತಾ ಇದ್ದೇನೆ. ನಾನು 2022-23 ಸಾಲಿನಲ್ಲಿ ಒಟ್ಟು 86 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ರು. 23-24ರಲ್ಲಿ 31 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ರು. ಈ ಪ್ರಸ್ತುತ ಸಾಲಿನಲ್ಲಿ ಒಟ್ಟು 56 ವಿದ್ಯಾರ್ಥಿಗಳು ಕಲಿಕೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ
ಈ ಯೋಜನೆ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವು ಅನುದಾನಗಳನ್ನು ಶಾಲೆಯಲ್ಲಿ ನಿರ್ವಹಣೆಗೆ ಕನಿಷ್ಠ ನಿರ್ವಹಣೆಗೆ ಕೆಲವು ಅನುದಾನವನ್ನ ಸರ್ಕಾರ ನೀಡುತ್ತದೆ. ಆ ಅನುದಾನವನ್ನು ಯಾವ ರೀತಿ ಬಳಕೆ ಮಾಡಿಕೊಂಡಿದೆ ಅಂತಕ್ಕಂಥದ್ದನ್ನ ನಾವು 22-23 ಸಾಲಿನಲ್ಲಿ ಯಾವ್ಯಾವ ಅನುದಾನ ಬಂದಿದೆ, ಬಳಕೆ ಹೇಗಾಗಿದೆ ಅಂತಕ್ಕಂಥದ್ದು. ಅದರಲ್ಲಿ ಶಾಲಾ ಅನುದಾನ ಅಂತಕ್ಕಂಥದ್ದು ಒಂದು 4,000 ರೂಪಾಯಿ ಬಂದಿತ್ತು. ಆಮೇಲೆ ಸು ಮತ್ತು ಸಾಕ್ಷಿಗೆ 24,805 ರೂಪಾಯಿ ಅನುದಾನ ಬಂದಿತ್ತು. ಶಿಕ್ಷಕರ CG 2,704 ರೂಪಾಯಿ ಬಂದಿತ್ತು. ಮತ್ತೆ ಶೌಚಾಲಯ ಇದಕ್ಕೆ ಸಂಬಂಧಪಟ್ಟಂತೆ 4,000 ರೂಪಾಯಿ ಬಂದಿತ್ತು. 2 ಸಾರಿ ಬಂದಿದೆ. ಕುಡಿಯುವ ನೀರು ಮತ್ತು ಶೌಚಾಲಯ ಸ್ವಚ್ಛತೆಗೆ ಒಟ್ಟು 8,000 ರೂಪಾಯಿ ಬಂದಿದೆ. ಅದರ ಒಟ್ಟು 36,970 ರೂಪಾಯಿ ಬಂದಿದೆ ಅದರ ಅನುದಾನ. ಅದರ ಬಳಕೆ ಹೇಗಾಗಿದೆ ಅಂತ ಹೇಳಿದ್ರೆ ಸು ಮತ್ತು ಸಾಕ್ಷಿಗೆ 24,805 ರೂಪಾಯಿ ಖರ್ಚಾಗಿದೆ. ಆಮೇಲೆ ಶಾಲಾ ಅನುದಾನ 4,000 ಮತ್ತು 4,000 ಏನು ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಬಂದಿರತಕ್ಕಂಥ ಅನುದಾನವನ್ನ ಖರ್ಚು ಮಾಡಿದ್ದಾರೆ. ಇತರೆ ಒಂದು 700 ರೂಪಾಯಿ ಖರ್ಚಾಗಿದೆ. ಒಟ್ಟು 33,550 ರೂಪಾಯಿ ಖರ್ಚಾಗಿದೆ. ಇದರಲ್ಲಿ 3,420 ರೂಪಾಯಿ ಉಳಿತಾಯ ಆಗಿದೆ ಆ ಒಂದು ಸಾಲಿನಲ್ಲಿ ಕೊನೆಯಲ್ಲಿ. ಅದರಲ್ಲಿ ನಾವು ನೋಡಿದಾಗ 24,850 ರೂಪಾಯಿ ಸಂಬಂಧಪಟ್ಟಿರ್ತಕ್ಕಂಥ ಸುಸಾಕ್ಷಿ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಬಿಲ್ ವಚನವನ್ನು ನಿರ್ವಹಣೆ ಮಾಡಿಲ್ಲ. ಆ ನಿರ್ವಹಣೆ ಮಾಡಬೇಕಾಗ್ತದೆ. ಆಮೇಲೆ ನಗದು ಪುಸ್ತಕದಲ್ಲಿ ಗೋಸ್ವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಸ್ಪಷ್ಟತೆ ಇಲ್ಲ. ಆ ವರ್ಷದಲ್ಲಿ ಏನೇನು ಖರ್ಚು ವೆಚ್ಚಗಳು ನಿರ್ವಹಣೆ ಆಗಿದೆ, ಎಷ್ಟು ಅನುದಾನ ಬಂತು, ಎಷ್ಟು ನಿರ್ವಹಣೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಎಲ್ಲ ಅಲ್ಲಿ ನಗದು ಪುಸ್ತಕದಲ್ಲಿ ನಮೂದು ಮಾಡಬೇಕಾಗ್ತದೆ, ನಿರ್ವಹಣೆ ಮಾಡಬೇಕಾಗ್ತದೆ. ಅದರ ಕೊನೆಯಲ್ಲಿ ಗೋಸ್ವಾರೆಯನ್ನು ಹಾಕಬೇಕಾಗ್ತದೆ. ಅದರಲ್ಲಿ ಯಾವ್ಯಾವ ಹಂತಕ್ಕೆ ಎಷ್ಟೆಷ್ಟು ಹಣ ಖರ್ಚಾಗಿದೆ ಅಂತ ಸ್ಪಷ್ಟತೆಯನ್ನ ಮಾಡಿದ್ದಾರೆ. ಆಮೇಲೆ ಏನೇನು ಅಂಶಗಳನ್ನು ನಾವು ಪರಿಶೀಲನೆ ಒಳಪಡಿಸಬೇಕು ಅಂತಕ್ಕಂಥದ್ದು. ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಆಮೇಲೆ ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಆಮೇಲೆ ಅಭ್ಯಾಸ ಪುಸ್ತಕಗಳನ್ನು ಪಡೆದಿದ್ದಾರೆ, ಸುಸಾಕ್ಷಿ ಕೊಡ್ತಕ್ಕಂಥದ್ದನ್ನು ಪಡೆದಿದ್ದಾರೆ, ಇತ್ತೀಚೆಗೆ ಬ್ಯಾಗ್ ನೀಡಿದ್ದಾರೆ ಅದನ್ನು ಪಡೆದಿದ್ದಾರೆ. 2022-23ರಿಂದ ಇಲ್ಲಿಯವರೆಗೆ ಪಠ್ಯಪುಸ್ತಕ ಸಮವಸ್ತ್ರದಲ್ಲಿ ಸರ್ಕಾರ ಉಚಿತವಾಗಿ ನೀಡತಕ್ಕಂಥದ್ದು ಇದು ಮಕ್ಕಳಿಗೆ. ಅದು ಸರಿಯಾದ ರೀತಿಯಲ್ಲಿ ಮಗುವಿಗೆ ಸರಿಯಾದ ಸಮಯಕ್ಕೆ ತಲುಪಿದೆಯೇ, ಅದರ ದಾಖಲೆ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಪರಿಶೀಲನೆ ಮಾಡಬೇಕಾಗ್ತದೆ. ಅದರಂತೆ ನಾವು ಪರಿಶೀಲನೆ ಮಾಡಿದ್ವಿ. ಪರಿಶೀಲನೆ ಮಾಡಿದಾಗ ಪಠ್ಯಪುಸ್ತಕದ ದಾಖಲೆ ನಿರ್ವಹಣೆ ಆಗಿರಲಿಲ್ಲ. ನಾವು ಆಮೇಲೆ ಹೇಳಿ ಅದನ್ನ ನಿರ್ವಹಣೆ ಮಾಡಿದ್ವಿ. ಅದನ್ನ ಈಗಾಗಲೇ ಮಾಡಿದ್ದಾರೆ. ಆಮೇಲೆ ಸಮವಸ್ತ್ರದ ದಾಖಲೆಯನ್ನು ನಿರ್ವಹಣೆ ಮಾಡಿದ್ರು. ಎಲ್ಲ ಮಕ್ಕಳಿಗೆ ತಲುಪಿದೆ. ನಾವು ಮಕ್ಕಳನ್ನು ವಿಚಾರ ಮಾಡಿದ್ವಿ, ಮಕ್ಕಳ ಪೋಷಕರನ್ನು ವಿಚಾರ ಮಾಡಿದ್ವಿ. ಎಲ್ಲ ಮಕ್ಕಳಿಗೆ ಬಂದಿದೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ವಿ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಬೇರೆ ಬೇರೆ ಆಮೇಲೆ ನಿಯಮಾನುಸಾರ ಅದರ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಬಹಳ ದೂರದಿಂದ ಕಚೇರಿಯಲ್ಲಿ ಬಳೆಯಾಡೆಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳಿಗೆ ವರ್ಷಕ್ಕೆ 6,000 ರೂಪಾಯಿ ಸಾರಿಗೆ ವೆಚ್ಚವನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಸರ್ಕಾರದಲ್ಲಿ. ಶಾಲೆ ಮಗುವನ್ನು ಗುರುತು ಮಾಡಿ ಪ್ರಸ್ತಾವನೆ ಗಳಿಸಿದಲ್ಲಿ ಅಂತ ಮಗುವಿಗೆ ಈ ರೀತಿ ಕೊಡ್ತಕ್ಕಂಥ ಒಂದು ಅವಕಾಶಗಳಿದೆ. ಈ ಶಾಲೆಯಲ್ಲಿ ಯಾವುದೇ ಮಗುವಿಗೆ ಸಾರಿಗೆ ವೆಚ್ಚ 2022ರಲ್ಲಿ ಈಚೆಗೆ ಬಂದಿದೆ. ಸಾಕಷ್ಟು ಶಿಕ್ಷಕರು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಇದು ಒಂದು ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ಇದ್ದಾರೆ ಅನ್ನೋದನ್ನ ನಾವು ನೋಡಿದಾಗ ಇದ್ದಾರೆ. ಹಿರಿಯ ಪ್ರಾಥಮಿಕ ಶಾಲೆ 2 ಹಂತ ಇದೆ. ಹಿರಿಯ ಪ್ರಾಥಮಿಕ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆ. ಇದು ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ಇದ್ದಾರೆ ಅಂದ್ರೆ ಇಲ್ಲಿ ಯಾವುದೇ ಶಿಕ್ಷಕರು ಇಲ್ಲ. ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಶಿಕ್ಷಕರು ಇರಲಿಲ್ಲ. ಆಮೇಲೆ ಕಲಾ ಶಿಕ್ಷಣಕ್ಕೆ, ಆರೋಗ್ಯ ಶಿಕ್ಷಣಕ್ಕೆ, ದೈಹಿಕ ಶಿಕ್ಷಣಕ್ಕೆ ಯಾವ್ದಾದ್ರು ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದು ಪರಿಶೀಲನೆ ಒಳಪಡಿಸಬೇಕು. ಯಾವುದೇ ಶಿಕ್ಷಕರು ಇಲ್ಲ. ವೃತ್ತಿ ಶಿಕ್ಷಣಕ್ಕೆ ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಶಾಲೆ ಹೊಂದಿದೆಯೇ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಅವ್ರು ಹೇಳಿದ್ರು ನಾವು ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಅಂತಕ್ಕಂಥದ್ದು ಹೇಳಿದ್ದಾರೆ, ಕೊಟ್ಟಿದ್ದಾರೆ. ಅವರು ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಸರ್. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗರಿಷ್ಠ ಪಕ್ಷ 200 ಕೆಲಸ ದಿನಗಳು ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ನಿಯಮ. ಹಿರಿಯ ಪ್ರಾಥಮಿಕ ಶಾಲೆ ಒಂದು ಶೈಕ್ಷಣಿಕ ವರ್ಷದಲ್ಲಿ ಗರಿಷ್ಠ ಪಕ್ಷ 200 ದಿನದ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸದ ದಿನಗಳ ನಿರ್ವಹಣೆ ಮಾಡಬೇಕು. ಇದು ಶಿಕ್ಷಣ ಇಲಾಖೆಯ ನಿಯಮ. ಅದರ ಪ್ರಕಾರ ಇಲ್ಲಿ 2022ರಲ್ಲಿ 249 ದಿನಗಳ ನಿರ್ವಹಣೆ ಆಗಿದೆ. 2023ರಲ್ಲಿ 240
ನಿರ್ವಹಣೆ ಆಗಿದೆ, ದಾಖಲೆ ನಿರ್ವಹಣೆ ಆಗಿದೆ. ಆಮೇಲೆ ಸದರಿ ಶಾಲೆಯ ಇಂದಿನ ಮಾಹಿತಿಯಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80 ಮತ್ತು ಅದಕ್ಕಿಂತ ಹೆಚ್ಚಿದೆಯೇ, ಮಕ್ಕಳ ಹಾಜರಾತಿ ಹೇಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಒಳಪಡಿಸಬೇಕು. 80ಕ್ಕಿಂತ ಹಾಜರಾತಿ ಜಾಸ್ತಿ ಇರ್ತಕ್ಕಂಥದ್ದು ಕಂಡುಬಂತು. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ, ಇದನ್ನು ನಾವು ಪರಿಶೀಲನೆ ಒಳಪಡಿಸಬೇಕು. ಯಾವುದೇ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿಲ್ಲ. ಆಮೇಲೆ ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಶಿಕ್ಷಣ ಇಲಾಖೆ ಒಂದು ನಿಯಮ ಇದೆ, ಸರ್ಕಾರದ ನಿಯಮ. 5 ವರ್ಷ 6 ತಿಂಗಳು 8 ತಿಂಗಳು 6 ವರ್ಷ ಅಂತಕ್ಕಂಥದ್ದು, ಅದ್ರ ಪ್ರಕಾರವೇ ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ ಶಾಲೆ. ಅದ್ರ ಪ್ರಕಾರ ದಾಖಲಾತಿ ಆಗಿದೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡಿದ್ವಿ, ಅದ್ರ ಪ್ರಕಾರನೇ ಇದೆ. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಒಂದು ಮಗು ಏನಾದ್ರು ಯಾವುದೇ ದಾಖಲೆ ಇಲ್ಲದೆ ಶಾಲೆಗೆ ದಾಖಲಾಗಬೇಕು ಅಂತ ಹೇಳಿ ಬಂದ್ರು ಅಂತ ಹೇಳಿದ್ರೆ ಆ ಮಗುವನ್ನು ಶಾಲೆ ದಾಖಲಾತಿ ನಿರಾಕರಿಸುವಂತಿಲ್ಲ. ಯಾವುದೇ ಆಮೇಲೆ ಮಕ್ಕಳನ್ನ ಹೊರಹಾಕಿರುವ ಸಂಖ್ಯೆ ಏನಾದರೂ ದಾಖಲಾಗಿ ಬೇರೆ ಕಾರಣಗಳಿಂದ ಮಕ್ಕಳನ್ನ ಹೊರಹಾಕಿರುವ ಏನಾದ್ರು ಮಗು ಇದೆಯಾ, ಅದಿಲ್ಲ ಅಂತ ಹೇಳಿದ್ರು. ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ, ಇದನ್ನು ನೀಡಲಾಗ್ತಿದೆಯೇ. ಶಿಕ್ಷಣ ಇಲಾಖೆಯ ಒಂದು ನಿಯಮ. ಶಿಕ್ಷಕರು ಪಾಠ ಪ್ರವಚನಗಳನ್ನ ಮಾಡಬೇಕಾದ್ರೆ ಮಕ್ಕಳ ಮನಸ್ಸನ್ನ ಒಲೈಸಿಕೊಂಡು ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು. ದೈಹಿಕ ಶಿಕ್ಷಣ ನೀಡುವಂತಿಲ್ಲ ಅಂತಕ್ಕಂಥದ್ದು ಒಂದು ನಿಯಮ ಇದೆ. ಅದರ ಪ್ರಕಾರ ಏನಾದರೂ ದೈಹಿಕ ಶಿಕ್ಷೆ ಇದೆ ಅಂತಕ್ಕಂಥದ್ದು ನೋಡಿದ್ರೆ ಅದು ಇಲ್ಲ ಅಂತಕ್ಕಂಥದ್ದು. ಮಕ್ಕಳನ್ನ ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ, ಏನಾದರೂ ಮಾನಸಿಕ ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತದ್ದು. ಮಕ್ಕಳನ್ನ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಕರಣ ಆಗಿರ್ತಕ್ಕಂಥದ್ದು ನಾವು ಅನೇಕ ಪತ್ರಿಕೆಗಳ ಮೂಲಕ ಮಾಧ್ಯಮಗಳ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಆ ರೀತಿಯಾಗಿರ್ತಕ್ಕಂಥದ್ದು ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಏನಾದರೂ ಇದೆಯಾ ಅಂತಕ್ಕಂಥದ್ದು ನಾವು ಎಲ್ಲ ಪೋಷಕರನ್ನ, ಗ್ರಾಮಸ್ಥರನ್ನ, ಮಕ್ಕಳನ್ನ ನಾವು ಕೇಳಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನೇ ಹೇಳಿದ್ವಿ. ಆಮೇಲೆ ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ವಿಶೇಷ ಅಗತ್ಯಗಳ ಮಗು ಅಂತ ಹೇಳಿದ್ರೆ ದೇಹದಲ್ಲಿ ಅಂಗವೈಕಲ್ಯತೆ ಇರ್ತಕ್ಕಂಥದ್ದು, ಕಣ್ಣು, ಕಿವಿ, ಮೂಗು ಇತರೆ ಭಾಗಗಳು ಏನಾದರೂ ವ್ಯತ್ಯಾಸ ಇರ್ತಕ್ಕಂಥದ್ದು, ಆಮೇಲೆ ಮೆದುಳಿನಲ್ಲಿ ಏನಾದರೂ ವ್ಯತ್ಯಾಸಗಳು, ಶಾಲಾ ಕಡೆ ಇದೆಯೇ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ವಾತಾವರಣ ಇರಬೇಕು. ಆ ಶಾಲಾ ವಾತಾವರಣದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡ ಇರಬೇಕು ಅಂತಕ್ಕಂಥದ್ದು ಒಂದು ಯೋಜನೆಯ ಪ್ರಮುಖ ಅಂಶ. ನಿಮ್ಮ ಶಾಲೆಯಲ್ಲಿ ಇದೆಯೇ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ. ಅದ್ರ ಪ್ರಕಾರ ಇದೇ ಅಂತಕ್ಕಂಥದ್ದು ಈ ಮಕ್ಕಳಿಗೆ ಸರಾಸರಿಗೆ ಅನುಗುಣವಾಗಿ ಎಲ್ಲ ತರಗತಿ ಕೊಠಡಿಗಳು ಇರ್ತಕ್ಕಂಥದ್ದು ಕಂಡು ಬಂತು. ಅದರಲ್ಲಿ ಒಂದು ಅಡಿಗೆ ಕೊಠಡಿ ಇದೆ, ಇನ್ನೊಂದು ದಾಸ್ತಾನು ಕೊಠಡಿ ಇದೆ. ಆಮೇಲೆ ಈ ತರ ಇರ್ತಕ್ಕಂಥದ್ದು ತರಗತಿ ಕೊಠಡಿಗಳು ಈ ಮಕ್ಕಳಿಗೆ ಸರಿಯಾಗಿ ಕೊಠಡಿಗಳು ಇರ್ತಕ್ಕಂಥದ್ದು ಕಂಡು ಬಂತು. ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ, ಬಾಲಕಿಯರ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಮತ್ತು ಆ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆಯೇ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಒಳಪಡಿಸಬೇಕಾಗ್ತದೆ. ಇಲ್ಲಿ ನಾವು ನೋಡಿದ್ದೇವೆ ಶೌಚಾಲಯವನ್ನ. ಶೌಚಾಲಯ ಸಾಧಾರಣ ಇದ್ದಂತೆ ನಮಗೆ ಕಂಡು ಬಂತು. ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು ಅಂತಕ್ಕಂಥದ್ದು, ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತ ಹೇಳಿದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು, ಅದರಲ್ಲಿ ನೀರಿರಬೇಕು ಮತ್ತು ಬಳಕೆಗೆ ಯೋಗ್ಯವಾಗಿರಬೇಕು. ಯಾಕೆ ಅಂತಂದ್ರೆ ಮಗು ಏನಾದರೂ ಗುಣಮಟ್ಟ ಉತ್ತಮವಾಗಿದೆಯೇ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಬೇಕು. ಮಕ್ಕಳು ಶಾಲೆಯಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ಉಪಯೋಗಿಸಬೇಕು. ಕುಡಿಯಲಿಕ್ಕೆ ಅಂತಕ್ಕಂಥದ್ದು ಇದು ಒಂದು ನಿಯಮ. ನಾವು ಈ ಶಾಲೆಯಲ್ಲಿ ನೋಡಿದಾಗ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮಕ್ಕಳಿಗೆ. ಮಕ್ಕಳು ಬಾಟಲಿಯಲ್ಲಿ ನೀರು ತರ್ತಕ್ಕಂಥದ್ದು ನಾವು ಮಕ್ಕಳನ್ನು ಕೇಳಿದ್ವಿ, ಪೋಷಕರನ್ನು ಕೇಳಿದ್ವಿ, ಶಿಕ್ಷಕರನ್ನು ಕೇಳಿದ್ವಿ. ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಒಂದು ಶಾಲೆ ಮಗುವಿಗೆ ಒಂದು ಗುಣಮಟ್ಟದ ಶಿಕ್ಷಣ ಬರಬೇಕಾದ್ರೆ ಅಲ್ಲಿ ಮಗುವಿಗೆ ಶುದ್ಧವಾದ ಕುಡಿಯುವ ನೀರನ್ನ ಒದಗಿಸಬೇಕು ಶಾಲೆ ಅಂತಕ್ಕಂಥದ್ದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ನಾವೇ ನೋಡಿದಾಗ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಒಂದು ಕೃತಕವಾಗಿರ್ತಕ್ಕಂಥ ಒಂದು ವಾಟರ್ ಫಿಲ್ಟರ್ಗಳನ್ನಾದ್ರೂ ಬಳಸಿಕೊಂಡು ಅಲ್ಲಿ ಮಕ್ಕಳಿಗೆ ಕುಡಿಯುವ ನೀರನ್ನು ಒದಗಿಸಬೇಕಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಕಳು ಕುಡಿಯುವ ನೀರನ್ನ ಏನು ಬಳಸ್ತಾರೆ ಮತ್ತು ಅಡಿಗೆಗೆ ಬಳಸ್ತಾರೆ ಆ ಕುಡಿಯುವ ಗುಣಮಟ್ಟವನ್ನು ಪರೀಕ್ಷೆ ಮಾಡಬೇಕು. ತಾಲೂಕು ಹಂತದಲ್ಲಿ ಒಂದು ಇಲಾಖೆ ಇದೆ, ಆ ಇಲಾಖೆಗೆ ಹೋಗಿ ಆ ಗುಣಮಟ್ಟ ಉತ್ತಮವಾಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ಅದರ ಒಂದು
ಪರಿಶೀಲನಾ ದೃಢೀಕರಣ ಪತ್ರವನ್ನು ಶಾಲೆ ನಿರ್ವಹಣೆ ಮಾಡಬೇಕಾಗ್ತದೆ. ಆ ದೃಢೀಕರಣ ಪತ್ರ ಈ ಶಾಲೆಯಲ್ಲಿ ನಿರ್ವಹಣೆ ಆಗಿಲ್ಲ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ? ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿ, ಅದರಲ್ಲಿ ಬೆಳಕಿನ ವ್ಯವಸ್ಥೆ ಇರಬೇಕು. ಸ್ವಾಭಾವಿಕ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲೆ ಅಂತಂದ್ರೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಲು ಒಂದು ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನವನ್ನು ಹೊಂದಿರಬೇಕು. ನೋಡಿದಾಗ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಆಟದ ಮೈದಾನವನ್ನು ತೋರಿಸಿದ್ರು. ಅದು ಪ್ರೌಢಶಾಲೆಗಳು ಮತ್ತು ನಮ್ಮ ಈ ಹಿರಿಯ ಪ್ರಾಥಮಿಕ ಕಿರಿಯ ಪ್ರಾಥಮಿಕ ಶಾಲೆಗಳು ಒಟ್ಟಾಗಿ ಆಟದ ಮೈದಾನವನ್ನು ಉಪಯೋಗ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಆಟದ ಮೈದಾನ ಉತ್ತಮವಾಗಿದೆ. ಶಾಲಾ ಆಡಳಿತದಲ್ಲೂ ಕಾಂಪೌಂಡ್ ಪಡೆಯಿರಿ, ಇದು ಒಂದು ಪ್ರಮುಖ ಉತ್ತಮ ಇದೆ. ಒಂದು 100 ಮೀಟರ್ ಅಷ್ಟು ಕಾಂಪೌಂಡ್ ಇದೆ, ಇನ್ನು 240 ಮೀಟರ್ ಅಷ್ಟು ಅಗತ್ಯ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂತು. ಯಾಕೆ ಕಾಂಪೌಂಡ್ ಇರಬೇಕು ಅಂತ ಹೇಳಿದ್ರೆ ಶಿಕ್ಷಕರ ಕಂಡ ಗ್ರಂಥಾಲಯವನ್ನು ಹೊಂದಿರಿ, ಅದನ್ನು ಪರಿಶೀಲನೆ ಮಾಡಬೇಕು. ಯಾಕೆಂತಂದ್ರೆ ಮಕ್ಕಳಿಗೆ ಪಠ್ಯದಲ್ಲಿ ಮಾತ್ರ ಕೇವಲ 20ರಿಂದ 30 ಭಾಗದಷ್ಟು ವಿಷಯ ಮಾತ್ರ ಇರ್ತದೆ. 101 ಪುಸ್ತಕಗಳನ್ನು ಹೊಂದಿರತಕ್ಕಂಥ ಒಂದು ಗ್ರಂಥಾಲಯ ಇದೆ. ಸಾಮಾನ್ಯವಾಗಿ ಎಲ್ಲ ವಿಷಯಗಳ ಪುಸ್ತಕಗಳು ಇರ್ತದೆ. ಮಕ್ಕಳು ತೆಗೆದುಕೊಂಡು ಓದ್ತೀರಾ ಅಂತಕ್ಕಂಥದ್ದು ಕೇಳಿದ್ರೆ ನಾವು ಓದ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ವಿ. ಆಮೇಲೆ ಎಲ್ಲ ತರಗತಿ ಕೊಠಡಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆಯೇ? ಶಿಕ್ಷಕರು ಪಾಠ ಪ್ರವಚನಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ಬೋಧನಾ ಕಲಿಕಾ ಸಾಮಗ್ರಿಗಳನ್ನ ಬಳಸಿಕೊಂಡು ಪಾಠ ಪ್ರವಚನಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಆ ರೀತಿ ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ರು. ಡಿಜಿಟಲ್ ಮೂಲ ಸೌಕರ್ಯಗಳು ಲಭ್ಯವಿದೆಯೇ? ಮಕ್ಕಳು ಪರಿಣಾಮಕಾರಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂದ್ರೆ ಒಂದು ಶಾಲೆ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಹೊಂದಿರಬೇಕು ಅನ್ನುವಂಥದ್ದು ಈ ಯೋಜನೆಯ ಪ್ರಮುಖ ಅಂಶ. ಇದನ್ನು ನಾವು ಪರಿಶೀಲನೆ ಮಾಡಿದಾಗ ಇಲ್ಲಿ ಡಿಜಿಟಲ್ ಮೂಲ ಸೌಕರ್ಯಗಳು ಅಂತಂದ್ರೆ ಕಂಪ್ಯೂಟರ್ ಇದೆ, ಅದು ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ. ಜಾರಿ ಮಾಡಲಾಗಿದೆ ಮತ್ತು ಎಲ್ಲ ಬ್ಯಾಗ್ ತಗೊಳ್ಬೇಡ. ಕೆಲವೊಂದು ಯುವ ಮತ್ತು ಪರಿಸರ ಕ್ಲಬ್ಗಳು ಇವೆ, ಮಕ್ಕಳಿಗೆ ಪರಿಸರ ಜ್ಞಾನವನ್ನ ತಿಳಿಸ್ತಕ್ಕಂಥದ್ದು. ಆ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ಇಲಾಖೆ ಮಾಡಿದೆ, ಅದನ್ನು ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು. ಆಮೇಲೆ ಸಾಮಗ್ರಿಗಳಿರುವ ಪ್ರಯೋಗಾಲಯಗಳು ಲಭ್ಯವಿದೆ ಮತ್ತು ಬಳಸಲಾಗುತ್ತಿದೆ. 6ನೇ ತರಗತಿ ಮತ್ತು 7ನೇ ತರಗತಿ ಮಕ್ಕಳಿಗೆ ವಿಜ್ಞಾನದ ಪಾಠ ಪ್ರವಚನಗಳನ್ನು ಮಾಡಬೇಕಾದ್ರೆ ಅಲ್ಲಿ ಪ್ರಯೋಗದ ಮೂಲಕ ಶಿಕ್ಷಕರು ಪಾಠ ಪ್ರವಚನಗಳನ್ನ ನಿರ್ವಹಣೆ ಮಾಡಬೇಕಾಗ್ತದೆ. ಕೆಲವೊಂದು ಪ್ರಯೋಗದ ವಸ್ತುಗಳು ಇಲ್ಲ, ಅದನ್ನ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ಮಕ್ಕಳು ಅಭಿಪ್ರಾಯವನ್ನ ಹೇಳಿದ್ರು. ಸ್ವಯಂ ರಕ್ಷಣಾ ತರಬೇತಿಯನ್ನು ನೀಡಲಾಗ್ತದೆ. ಕರಾಟೆ ಇದ್ದರೆ ಅದ್ಯಾವಿಲ್ಲ. ಆಮೇಲೆ ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಹೇಗಿದೆ ಅಂತಕ್ಕಂಥದ್ದು ನಿರ್ವಹಿಸಲಾಗಿದೆ. ಶಾಲೆಯ ಮೂಲಸೌಕರ್ಯಗಳು ಯಾವುದೇ ಕಟ್ಟಡಗಳಿರ್ಬೋದು, ಆಟದ ಮೈದಾನ ಇರ್ಬೋದು, ಕಾಂಪೌಂಡ್ ಇರ್ಬೋದು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಒಂದು ಶಾಲೆ. ಹಾಗಾಗಿ ಸರ್ಕಾರ ಏನ್ ಮಾಡಿದೆ, ಅನುದಾನ ಆಮೇಲೆ ಅಡಿಗೆ ಕೊಠಡಿಯನ್ನು 22-23ರಲ್ಲಿ ಒಂದು ಮೂಲಸೌಕರ್ಯವನ್ನ ಈ ಶಾಲೆ ಮಾಡಿಕೊಂಡಿದೆ. ಅದು ಶಾಸಕರ ಅನುದಾನದಿಂದ ಈ 3 ಮೂಲಸೌಕರ್ಯಗಳನ್ನ ಇತ್ತೀಚೆಗೆ ಈ ಶಾಲೆ ಅದನ್ನ ಮಾಡಿಕೊಂಡಿದೆ. ಇನ್ನು ಅನೇಕ ಮೂಲಸೌಕರ್ಯಗಳನ್ನ ಇದು ಬಾಕಿ ಇದೆ, ಅದನ್ನ ಮಾಡ್ಕೋಬೇಕಾಗುತ್ತೆ ಅಂತ ನಾವು ಪರಿಶೀಲನೆ ಮಾಡಬೇಕು. ಅಲ್ಲಿ ಇಲಾಖೆ ಕೆಲವೊಂದು ಸಮಯವನ್ನು ನಿಗದಿ ಮಾಡಿರ್ತದೆ, ಅದರ ಪ್ರಕಾರ ನಾವು ನೋಡಬೇಕಾಗ್ತದೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ಶಿಕ್ಷಕರು ಪ್ರತಿದಿನ ಶಾಲೆಯನ್ನು ಮುಂಚಿತವಾಗಿ ತೆರಳುತ್ತಾರೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡಬೇಕು. ನಾವು ಮಕ್ಕಳನ್ನು ವಿಚಾರ ಮಾಡಿದ್ವಿ, ಗ್ರಾಮಸ್ಥರನ್ನ ಮತ್ತು ಪೋಷಕರನ್ನ ಕೇಳಿದ್ವಿ, ಸರಿಯಾದ ಸಮಯಕ್ಕೆ ಬರ್ತಾರೆ ಹೋಗ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ವಿ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಕ್ರಿಯೆಗಳ ಬಗ್ಗೆ ವಿವರಿಸುತ್ತಾರೆಯೇ? ಒಂದು ಇಲಾಖೆ ನಿಗದಿಪಡಿಸಿದ ಸಮಯ ಇದೆ, ಅದನ್ನು ಕಾರ್ಯ ಮಾಡಲಾಗಿದೆ. ಶಾಲೆಯ ಪ್ರಾರಂಭದ ದಿನಗಳಲ್ಲಿ ಈ ರೀತಿಯಾಗಿ ಯಾವ್ದಾದ್ರು ಒಂದು ಶಾಲೆಗೆ ಬರೋದಿದ್ರೆ ಶಿಕ್ಷಕರು ಎಲ್ಲ ಅದನ್ನ ಹೋಗಿ ಶಾಲಾ ಪರಿಸರವನ್ನ ಎಲ್ಲ ಕಡೆ ಓಡಾಡಿ ಅವನಿಗೆ ಬಾಕಿ ಇದೆ ಅಂತ ಶಾಲೆಗೆ ದಾಖಲಾತಿ ಮಾಡ್ಕೊಳ್ತಕ್ಕಂಥ ಕಾರ್ಯ ಈ ರೀತಿ ಮಾಡ್ತೀವಿ ಅಂತ ಹೇಳಿದ್ರು. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಈ ಯೋಜನೆಯ ಒಂದು ನಿಯಮ ಹಾಗೂ ಶಿಕ್ಷಣ ಇಲಾಖೆಯ ನಿಯಮ, ಶಾಲೆಯಿಂದ ಯಾವುದೇ ಇತರೆ ಉದ್ದೇಶಗಳಿಗಾಗಿ ಬಳಸಬಾರದು. ಅರ್ಜಿ ಶುಲ್ಕ, ಬೋಧನಾ ಶುಲ್ಕ, ಇತರೆ ಶುಲ್ಕಗಳನ್ನು ಪಡೆಯಲಾಗುತ್ತದೆ. ಏಕೆಂದರೆ ಸರ್ಕಾರದ ನಿಯಮ ಏನು, ಉಚಿತ ಕಡ್ಡಾಯ ಶಿಕ್ಷಣ. ಅದರ ಪ್ರಕಾರ ಶಾಲೆ ಏನಾದರೂ ಪಡಿತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಯಾವುದು ಪಡಿತಾ ಇಲ್ಲ ಅಂತ ತಿಳಿಸಲಾಗಿದೆ. ಇದು ಒಂದು ನಿಯಮ ಶಿಕ್ಷಣ ಇಲಾಖೆ.
ಶಾಲೆಯ ಅಭಿವೃದ್ಧಿಯಲ್ಲಿ ಯಾವುದೇ ಶೈಕ್ಷಣಿಕ ಭೌತಿಕ ಅಭಿವೃದ್ಧಿ ಇರಬಹುದು, ಅದರಲ್ಲಿ ಶಿಕ್ಷಕರ ಎಷ್ಟು ಪಾತ್ರ ಇದೆಯೋ ಅಷ್ಟೇ ಪಾತ್ರ ಶಾಲಾ ಅಭಿವೃದ್ಧಿ ಸಮಿತಿ ಇರ್ತದೆ. ಆ ಸಮಿತಿ ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದೆಯಾ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಒಳಪಡಿಸಬೇಕು. ನಾವೇನ್ ಮಾಡಿದಾಗ ಅಧ್ಯಕ್ಷರೆಲ್ಲ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ, ಉಳಿದಿರ್ತಕ್ಕಂಥವ್ರು ಕೆಲವರು ಅಷ್ಟು ಕ್ರಿಯಾಶೀಲವಾಗಿ ಬರೋದಿಲ್ಲ ಸಭೆಗೆ ಬರಬೇಕು. ಅವರು ಇಲ್ಲಿ STMC ಸಭೆಗಳನ್ನ ಒಂದು ನಿಯಮ ಇದೆ. ಒಂದು ಶೈಕ್ಷಣಿಕ ವರ್ಷದಲ್ಲಿ 12 ಸಭೆಗಳನ್ನ ನಡೆಸಬೇಕು. ಆ 12 ಸಭೆಗಳಲ್ಲಿ ಚರ್ಚೆ ಆಗಬೇಕು ಶಾಲೆಯ ಅಭಿವೃದ್ಧಿ ಬಗ್ಗೆ. ಶಾಲೆಯಲ್ಲಿ ಒಂದು ನಡಾವಳಿಯನ್ನು ದಾಖಲಿಸಬೇಕಾಗ್ತದೆ. 12 ನಡಾವಳಿಗಳನ್ನು ದಾಖಲಿಸಬೇಕಾಗ್ತದೆ ಶಾಲೆ. ಅದು ಪ್ರತಿ ತಿಂಗಳು STMC ಸಭೆಗಳು ನಡೆಯಬೇಕು. ಅದರಲ್ಲಿ ಎಲ್ಲ STMC ಸದಸ್ಯರು ಬಂದು ಸಭೆಯಲ್ಲಿ ಭಾಗವಹಿಸಬೇಕು. ಶಾಲೆಯ ಎಲ್ಲ ಭೌತಿಕ ಶೈಕ್ಷಣಿಕ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆಯಬೇಕು. ಅದರ ನಡಾವಳಿಯನ್ನು ದಾಖಲಿಸಬೇಕು ಅಂತಕ್ಕಂಥದ್ದು ಒಂದು ಶಿಕ್ಷಣ ಇಲಾಖೆ ನಿಯಮ. ಅದ್ರ ಪ್ರಕಾರ ನಾವಿಲ್ಲಿ ನೋಡಿದಾಗ 12 ಸಭೆಗಳು ನಡೆಯಬೇಕು ಒಂದು ಶೈಕ್ಷಣಿಕ ವರ್ಷದಲ್ಲಿ. 22-23ರಲ್ಲಿ 4 ಸಭೆಗಳು ಮಾತ್ರ ನಡೆದಿದೆ. 23-24ರಲ್ಲಿ 6 ಸಭೆಗಳು ಮಾತ್ರ ನಡೆದಿದೆ. 24-25ರಲ್ಲಿ 6 ಸಭೆಗಳು ನಡೆದಿದೆ ಮಾತ್ರ ಇದೆ. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗೆ 8 ಸಲ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದು. ಈ ಅವರು ಒಂದು ಶಾಲೆಗೆ ಕನಿಷ್ಠ 1 ವರ್ಷದಲ್ಲಿ 1 ಬಾರಿ ನಾನು ಭೇಟಿ ನೀಡಬೇಕು ಅಂತ ನಿಯಮ ಇದೆ. ಅದ್ರ ಪ್ರಕಾರ ಭೇಟಿ ನೀಡಿದಾರ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ DO 1 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು, PRC ಅವರು 3 ಬಾರಿ ಭೇಟಿ ನೀಡಿರ್ತಕ್ಕಂಥದ್ದು ದಾಖಲೆ ನಿರ್ವಹಣೆ ಆಗಿದೆ. ಪ್ರಸ್ತುತ ಸಂಪನ್ಮೂಲ ವ್ಯಕ್ತಿಯು ಕಳೆದ 12 ತಿಂಗಳಲ್ಲಿ ಶಾಲೆಗೆ 8 ಸಾರಿ ಭೇಟಿ ನೀಡಿದ್ದಾರೆ. CRP ಅವರು ಇದು 12 ಬಾರಿ ಭೇಟಿ ನೀಡಬೇಕು ಒಂದು ವರ್ಷದಲ್ಲಿ. ಭೇಟಿ ನೀಡಿ ಶಾಲೆಯ ಎಲ್ಲ ಪ್ರಗತಿಗಳನ್ನು ಪರಿಶೀಲನೆ ಮಾಡಿ ಅವರು ಇಲಾಖೆಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದಾಗ 22-23ರಲ್ಲಿ 11 ಬಾರಿ ಭೇಟಿ ನೀಡಿದ್ದಾರೆ. 23-24ರಲ್ಲಿ 11 ಬಾರಿ, 24-25ರಲ್ಲೂ 11 ಬಾರಿ ಭೇಟಿ ನೀಡಿದ್ದಾರೆ. ಒಂದು ಭೇಟಿ ಬಾಕಿ. ಒಂದು ಸುರಕ್ಷತಾ ಸಮಿತಿ ಇರಬೇಕು. ಮಗುವಿಗೆ ಏನಾದರೂ ತೊಂದರೆ ಆದಾಗ ಆ ಸುರಕ್ಷತಾ ಸಮಿತಿ ಅಂತ ಜಾಗ್ರತೆ ವಹಿಸಬೇಕು. ಕ್ರಿಯಾತ್ಮಕ ಮತ್ತು ಕೇಬಲ್ಗಳನ್ನು ಸರಿಯಾದ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳು ತಲುಪುವ ಹಂತದಲ್ಲಿ ಇರುತ್ತದೆಯೇ, ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾವುದೇ ವಿದ್ಯುತ್ ಅಂತ ಮಾಡಿದರೆ ಅದೇ ರೀತಿ ಮಗುವಿಗೆ ಏನಾದರೂ ತೊಂದರೆ ಆದಾಗ, ಸಣ್ಣ ಪುಟ್ಟ ಆಟದಲ್ಲಿ ಏನಾದರೂ ಭಾಗವಹಿಸಿದ ಸಣ್ಣ ಪುಟ್ಟ ಗಾಯಗಳಾದಾಗ ಕನಿಷ್ಠ ಔಷಧಿಗಳನ್ನು ಶಾಲೆ ನಿರ್ವಹಣೆ ಮಾಡಬೇಕು. ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲೆ ಇಟ್ಕೋಬೇಕಾಗುತ್ತೆ. ಅದನ್ನು ನಾವು ನೋಡಿದಾಗ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಇಲ್ಲಿ ಹೊಂದಿದೆ ಈ ಶಾಲೆ. ಆಮೇಲೆ ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶನ ಮಾಡಲಾಗಿದೆ. ತರಬೇತಿಯನ್ನು ಪಡೆದಿರ್ತಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕಾದ್ರೆ ಇಲಾಖೆ ಆಗಾಗ ಅನೇಕ ತರಬೇತಿಗಳನ್ನು ಶಿಕ್ಷಕರಿಗೆ ನೀಡುತ್ತದೆ. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಏನಾದ್ರು ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ಯಾವುದೇ ಶಿಕ್ಷಕರು ಯಾವುದೇ ತರಬೇತಿಯನ್ನು ಪಡೆದಿಲ್ಲ. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸಬೇಕು ಅಂತಕ್ಕಂಥದ್ದು. ಏನಾದರೂ ಬೇರೆ ಬೇರೆ ಮಕ್ಕಳಿಗೆ ಚಟುವಟಿಕೆಗಳನ್ನು ಶಾಲೆ ನಡೆಸ್ತಾ ಇದೆಯೇ, ನಾವು ಇಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಮಾಡ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿದರು. ಒಟ್ಟು ಈ ಯೋಜನೆಯ ಮಾರ್ಗವನ್ನು ನಾವು ಸಾಮಾಜಿಕ ಪರಿಶೀಲನೆಗೆ ಒಳಪಡಿಸಿದ್ದೇವೆ. ಇದನ್ನು ನಾವು ಪರಿಶೀಲನೆ ಮಾಡಿ ಅದನ್ನು ಕಂಡುಬಂದಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಪಡಿಸಿದ್ದೇವೆ. ಇದರಲ್ಲಿ ಅನೇಕ ಉತ್ತಮ ಅಂಶಗಳಿರ್ಬೋದು, ಲೋಪದೋಷಗಳಿರ್ಬೋದು, ಇವುಗಳನ್ನು ನಾವು ಈಗ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಆ ಎಲ್ಲ ಅಂಶಗಳನ್ನು ಸರ್ಕಾರಕ್ಕೆ ನೇರವಾಗಿ ವರದಿಯನ್ನು ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇದು. ನಾವು ಚರ್ಚೆ ಮಾಡಿ ಇನ್ನೂ ಏನೇನು ಮೂಲಸೌಕರ್ಯಗಳು ಶಾಲೆಗೆ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ನಾವು ತಿಳಿಸಿದರೆ ಇದರಲ್ಲಿ ನಾವು ಸೇರಿಸಿ ಸರ್ಕಾರಕ್ಕೆ ನೇರವಾದ ವರದಿಯನ್ನು ನೀಡುತ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಸುಮಾರು 134 ಅಂಶಗಳನ್ನು ವರದಿ 134 ಅಂಶಗಳ ವರದಿ ಮಂಡನೆ ಮಾಡಿರ್ತಕ್ಕಂಥ ಶ್ರೀಯುತ ದೇವೇಂದ್ರಪ್ಪ ಸರ್ ಸಂಪನ್ಮೂಲ ವ್ಯಕ್ತಿಗಳು, ಇವರಿಗೆ ಧನ್ಯವಾದಗಳು. ಹಾಗೆ ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಂವಾದ 134 ಅಂಶಗಳ ಬಗ್ಗೆ ವರದಿ ಮಂಡನೆ ಮಾಡಿದ್ದಾರೆ. ಆ ವರದಿಯ ಬಗ್ಗೆ ಚರ್ಚಾ ಕಾರ್ಯಕ್ರಮ ಇರುತ್ತೆ, ತಾವೆಲ್ಲ ಪಾಲ್ಗೊಳ್ಳಬೇಕು ಅಂತ ಹೇಳಿ ಏನಾದ್ರು ಕುಂದುಕೊರತೆಗಳು ಇದ್ರೆ ನಾವು ಮುಕ್ತವಾಗಿ ಮಾಡಲಿಕ್ಕೆ ಅವಕಾಶ. ಓದಿಲ್ಲಲ್ಲ ಅದರಲ್ಲಿ ಏನಾದ್ರು ಬಿಟ್ಟು ಹೋಗಿದೆಯಾ?
ಮೊದಲವಾಗಿ ನಾವು ಹೇಳೋದಂದ್ರೆ ಗಂಡು ಮಕ್ಕಳಿಗೆ ಹೊರಗಡೆ ಕಳಿಸ್ತಾ ಇದ್ದಾರೆ ಮೊದಲ ವಿಸರ್ಜನೆಗೆ. ಇಲ್ಲ, ಬಯಲು ಶೌಚಾಲಯ ನಿಷೇಧ ಕಾನೂನು ಪ್ರಕಾರ. ಕೆಲಸ ಇತ್ತು ಮೊನ್ನೆ ಹೋಗ್ರಿ ಅಂತ ಹೇಳಿದ್ವಿ, ಅವ್ರು ಆದ್ರೂ ಅಲ್ಲೇ ಹೋಗೋದು. ನಮಗೆ ನಾವು ಅಲ್ಲೇ ಹಾಕೋದು ಸಾಕು ಅಭ್ಯಾಸ ಈಗ ಎಲ್ಲ ಹೋಗ್ತೀರಾ? ಅವರಿಗೆ ಅಲ್ಲಿ ಈಗ ಅದೇ ಹೋಗ್ತಾರೆ ಆಮೇಲೆ ಅಲ್ಲೇ ಹೋಗ್ತಾರೆ ಅನ್ನೋದು ಹೋಗಿ ಬೆಳಗ್ಗೆ ಇಲ್ಲ ಹೋದ್ರು ನಾಳೆಯಿಂದ ಇವತ್ತಿಂದನೇ ಬಯಲು ಶೌಚಾಲಯ ಮುಕ್ತ ಗ್ರಾಮ ಪಂಚಾಯತಿ ಅಂತ ಘೋಷಣೆ ಮಾಡಿದೀವಿ, ರಾಜ್ಯದ ಘೋಷಣೆ ಮಾಡಿದೀವಿ. ಎಂದು ಬಯಲು ಮುಕ್ತ ಹಾಗಂತ ಅನುದಾನವನ್ನು ಸರ್ಕಾರ ಕೊಟ್ಟಿದೆ. ಹೋದ ವರ್ಷ 8,000 ಕೊಟ್ಟಿದೆ, ಈ ವರ್ಷ 8,000 ಇನ್ನೊಂದು ಮನೆ ಕಂತಿ ಬರುತ್ತೆ. 15 ವರ್ಷನೂ 2,000 ಕೊಟ್ಟಿದ್ದೀವಿ. ಕ್ಲೀನ್ ಮಾಡ್ಸಕ್ಕೆ ಬಳಸಲಿಕ್ಕೆ ಎಲ್ಲ ಕೊಟ್ಟಿದ್ದೀವಿ. ಈಗ ಮಿಷನ್ ಖರೀದಿ ಮಾಡಕ್ ಹೇಳಿದ್ದಾರೆ ನೋಡಿ, ಮಾಡಿ ಅಮೌಂಟ್ ಅಲ್ಲಿ ಮಕ್ಕಳ ಹತ್ರ ತೋರ್ಸಂಗಿಲ್ಲ. ಹಾಗಾಗಿ ಒಂದು ಹೈ ವೋಲ್ಟೇಜ್ ಕರೆಂಟ್ ಹಾಕೊಂಡು ಮಿಷನ್ ಅಧ್ಯಕ್ಷರೇ, ಈ ಅನುದಾನ 2,000 ರೂಪಾಯಿ ಬರುತ್ತೆ. ಇನ್ನೊಂದು ಬಾಳೆದೊಂದು ಮಾಡಾಗಿಲ್ಲ, ಅದನ್ನು ಸೇರಿಸಿ ನಾವು ಗನ್ ಸಿಗುತ್ತದೆ ಮಕ್ಕಳ ಹತ್ರ ಆ ಥರದ್ದು ತಂದು ಕೊಡ್ತೀವಿ. ಅದೊಂದು ಸಂಖ್ಯೆ ಖರ್ಚಾಗುತ್ತೆ. ಶೌಚಾಲಯ ನೀರಿದ್ರೆ ಮಾತ್ರ ನೆಕ್ಸ್ಟ್ ಅದಾಗಬೇಕು. ನಮಗೆ ಶಾಲೆ ಆ ಕಡೆಯಿಂದ ಈ ಕಡೆ ಸಿಗ್ತಾರಲ್ಲ, ನಮ್ಗೆ ಏನಿಲ್ಲ ಮಕ್ಕಳು ಏನಾದ್ರು ಹೇಳಿ, ಏನಾಗಬೇಕಿದೆ ಅಭಿವೃದ್ಧಿ ಕಾರ್ಯಗಳು ಹೇಳಿದ್ರಲ್ಲ. LED TV ಅಂತಿತ್ತು, ಅವು ಅದು ನಮ್ಗೆ ಈಗ ಯಾವಾಗ ನೋಡಿ ಗೊತ್ತಾಗುತ್ತೆ. ಈಗ ಇದು ಮಾನಿಟ್ ಪ್ಲಾಂಟ್ ಮಾಡಕ್ ಬರಲ್ಲ, ಹಾಗೆ ಈಗ ಮಾಡ್ತಾರೆ ಸರಿ ಅಂದ್ರೆ ಅದಕ್ಕೆ ಅವ್ರು ಸಿಇಒ ಮಾತಾಡ್ತಾರೆ. ಅದಕ್ಕೆ ಈಗಾಗಲೇ ತಗೊಂಡಿದ್ದಾರೆ ಎಲ್ಲ ಸ್ಕೂಲ್ಗಳದ್ದು ಎಷ್ಟು ಬಾಕಿ ಇದೆ ಅಂತ ಫಸ್ಟ್ ಪ್ರಿಪರೇಷನ್ ನನಗೆ ಕೊಡ್ಬೇಕಂತೆ. ಹಾಗಾಗಿ ಈಗ ಅದು ಆಗುತ್ತೆ, ಆಲ್ಮೋಸ್ಟ್ ಆಗುತ್ತೆ. ಪ್ರಾಬ್ಲಮ್ ಸರಿ ಮಾಡ್ಕೊಂಡು ಮಾಡ್ತಾರೆ. ನಮ್ಮಲ್ಲಿ ಆಡಿದ್ರು ಅವಾಗೆಲ್ಲ ಎಲ್ಲ ಸಿಗುತ್ತೆ. ಇಲ್ಲಾಂದ್ರೆ ಯಾರು ಕೇಳಿದ್ರೆ ವರದಿ ಮಂಡನೆ, ಹಾಗೆ ವರದಿ ಮಂಡನೆಯೊಂದಿಗೆ ಚರ್ಚೆ ನಡೆದಿದೆ. ಹಾಗೆ ಇದನ್ನ ಕಾರ್ಯಕ್ರಮ ಉದ್ದೇಶಿಸಿ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಶ್ರೀಯುತ ವಯಸ್ಸರವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂತ ಶಾಸಕರಾದ ಷಣ್ಮುಖ ಅವರೇ, ಈ ಶಾಲೆಯ ಎಸ್ಟೇಟ್ಸ್ ಅಧ್ಯಕ್ಷರಾದ ಉಮೇಶ್ ಅವರೇ, ಹಾಗೂ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಹಾಗೂ ಈ ತಂಡದ ಮುಖ್ಯಸ್ಥರಾದ ನಾಗೇಶ್ ಸರ್ ಹಾಗೂ ದೇವೇಂದ್ರ ಸರ್, ಸರಿತಾ ಮೇಡಮ್ ಅವರೇ, ನನ್ನ ಎಲ್ಲ ಬುದ್ಧಿ ಬಾಂಧವ್ಯ ಹಾಗೂ ಎಸ್ಟೇಟ್ಸ್ಗೆ ಅಧ್ಯಕ್ಷ ಸದಸ್ಯರೇ, ಪೋಷಕರೇ ಅಂತ ಹೇಳೋಗಿಲ್ಲ, 2-3-4 ಜನ ಕಾಣ್ತಾ ಇದ್ದಾರೆ. ಅದೇ ಈಗ ಚರ್ಚೆ ವಿಷಯ ಅದೇ. ಯಾಕೆಂದ್ರೆ 56 ಮಕ್ಕಳಲ್ಲಿ 4 ಜನ ಪೋಷಕರು, 3 ಜನ ಬರುವಂತ ಸ್ಥಿತಿ ಇದೆ. ಅದ್ರ ಬಗ್ಗೆ ನಾನು ಇಲ್ಲ, ಬೋರ್ಡೇ ಇದ್ದವ್ರ ಹತ್ರ ಬಂದವ್ರ ಹತ್ರ ಮಾತಾಡಿದ ಪ್ರಯೋಜನ ಆಗಲ್ಲ. ಹಾಗಾಗಿ
STMC ಅಧ್ಯಕ್ಷರ ಬಗ್ಗೆ ಅವರೇ ಇದನ್ನು ಗಮನಿಸಬೇಕು. ಒಂದು. ಎರಡನೇದಾಗಿ ಸರ್ ವರದಿ ಮಂಡನೆ ಮಾಡಿದಂಗೆ ಈಗಾಗಲೇ ಭೌತಿಕ ಸೌಲಭ್ಯಗಳು ಈ ಶಾಲೆಯಲ್ಲಿ ಏನಾಗಿದೆ ಅಂದ್ರೆ ಒಂದೆರಡು ಅಂಶಗಳನ್ನು ಬಿಟ್ಟರೆ ಕಾಂಪೌಂಡ್ ಪೂರ್ಣಗೊಳ್ಳೋದು, ಅದು ಶೈಕ್ಷಣಿಕ ವ್ಯವಸ್ಥೆಗೆ ಪೂರಕ ಆಗಿದ್ರು ಕೂಡ ಅತ್ಯಂತ ಏನು ನೀಡೆಡ್ ಅಲ್ಲ, ಅದು ಒಂದು ಸೌಲಭ್ಯ. ಅದನ್ನು ಹೊರತುಪಡಿಸಿದ್ರೆ ಸುಸಜ್ಜಿತವಾದ ಕೊಠಡಿಗಳು, ಈ ವಿಪುಲ್ ವಿಭಾಗದಲ್ಲಿ 4-5 ಕೊಠಡಿಗಳು, ಈ ತರದ ವ್ಯವಸ್ಥೆ, ಈ ತರದ ಸ್ಟ್ರಕ್ಚರ್ ಇರತಕ್ಕಂಥದ್ದು, ಇಷ್ಟು ನೀಟಾಗಿರ್ತಕ್ಕಂಥದ್ದು ಯಾವ ಶಾಲೆಗೂ ಇಲ್ಲ. ಇದು ಒಂದು ನಮ್ಮ ಈ ಶಾಲೆಯ ಏನು ಮೆರಿಟ್ಸ್. ಜೊತೆಗೆ ಇಷ್ಟೊಂದು ಆಟದ ಮೈದಾನ ಮತ್ತು ಗಾರ್ಡನ್ ಮಾಡಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಕೂಡ ಯಾವ ಶಾಲೆಗೆ ಇಲ್ಲ. ಅಂತ ಒಂದು ವ್ಯವಸ್ಥೆ ಒಳಗೆ ಶಾಲೆ ಇದೆ. ಎರಡನೇದಾಗಿ ಈ ಶಾಲೆ ಊರ ಮಧ್ಯದಲ್ಲಿದೆ, ಸುಮಾರು ಪಾಪ್ಯುಲೇಷನ್ ಇದೆ. ಜೊತೆಗೆ 5ರಿಂದ 6 ಫೀಡಿಂಗ್ ಸ್ಕೂಲ್ ಇದಾವೆ. ಕಲ್ಲೂರು, ಕಗಲಿಜೆಟ್ಟು, ಗಿಣಿಸೆ, ಜಂಬಳ್ಳಿ ಮತ್ತೆ ಹುಳಿಗದ್ದೆ ಶಾಲೆಗಳನ್ನು ಇದು ಫೀಡಿಂಗ್ ಸ್ಕೂಲ್ ಇದೆ ಮೊದಲಿನ. ಇಂಥ ವ್ಯವಸ್ಥೆ ಇರುವ ಅತ್ಯುತ್ತಮವಾದ ಶಾಲೆ ಇದು ನನ್ನ ಪ್ರಕಾರ. ಒಂದೆರಡು ಲೋಪದೋಷಗಳು ಸರ್ ಹೇಳಿದ್ರು, ಕುಡಿಯೋ ನೀರಿನ ವ್ಯವಸ್ಥೆ ಅದು ಗ್ರಾಮ ಪಂಚಾಯತಿ ಸದಸ್ಯರ ಅನುದಾನದಲ್ಲಿ ಬಂದಿದೆ, ಅದು ಫಿಟ್ಟಿಂಗ್ಸ್ ಅಲ್ಲಿ ವ್ಯತ್ಯಾಸ ಒಂದು ಬಿಟ್ಟು. ಇನ್ನ ಹ್ಯೂಮನ್ ರಿಸೋರ್ಸ್ ತಗೊಂಡ್ರೆ, ನಾವು ಮಾನವ ಸಂಪನ್ಮೂಲ ತಗೊಂಡ್ರೆ 56 ಮಕ್ಕಳಿಗೆ ಏನು ಶಿಕ್ಷಕರ ಸಂಖ್ಯೆ ಬೇಕೋ ಆ ಸಂಖ್ಯೆ ಇದೆ. 4 ಶಿಕ್ಷಕರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯತೆ ಇದೆ, ಅದನ್ನ ಇಲಾಖೆ ಕೊಟ್ಟಿದ್ದಾರೆ, ಅದೇನು ಕೊರತೆ ಕಾಣ್ತಾ ಇದೆ. ಇದು ಮೇಜರ್ ಕಾಣ್ತಾ ಇರ್ತಕ್ಕಂಥದ್ದು STMC ಅಧ್ಯಕ್ಷರ ಹೊರತುಪಡಿಸಿ ಉಳಿದ 17 ಜನರ ಮಾತ್ರ ನಿರ್ವಹಣೆ, ಅದರಿಂದಲೂ ನಮಗೆ ಅಸಮಾಧಾನ ಇದೆ. ಈಗ ಅದ್ರ ಬಗ್ಗೆ ನಮ್ದೇನು ಯಾರು ಮಾತಿದೆ ಸದಸ್ಯರಿದ್ದಾರೆ, ಯಾಕಂದ್ರೆ ಸ್ಪೋರ್ಟ್ಸ್ ಮಾಡಿದ್ವಿ, ನಾವು ಅವಾಗ ಬರ್ತಾ ಇರ್ತೀವಿ, ಮೀಟಿಂಗ್ ಕರೀತಾರೆ, ಯಾವುದು ಭಾಗವಹಿಸಲ್ಲ ಅಧ್ಯಕ್ಷರು. ಯಾವ ವಿಷಯನೂ ಚರ್ಚೆ ಆಗಲ್ಲ, ಚರ್ಚೆಯಲ್ಲಿ ಪಾಲ್ಗೊಳ್ಳಲ್ಲ. ಅನುದಾನಗಳ ಬಳಕೆ ಸಮರ್ಪಕವಾಗಿ ಮಾಡಿದ್ದಾರೆ ಅಂತ ನಾವು ಭಾವಿಸಿದ್ರು ಕೂಡ ನಮ್ಮ ಇಲಾಖೆಯವರು, ಮುಖ್ಯ ಶಿಕ್ಷಕರಿದ್ದಾರೆ, ಬಾಮುಷಿ ಇದ್ದಾರೆ ಅವರು, ಮತ್ತು ಈಗ 3 ಜನ ಶಿಕ್ಷಕರಿದ್ದಾರೆ, ಮಾಡಿರ್ತಾರೆ. ಅದೇನು ಲೋಪದೋಷ ಇಲ್ಲ, ಅನುದಾನ ಸಮರ್ಪಕವಾದ ಬಳಕೆ ಆಗಿದ್ದಾರೆ. ಬಟ್ ಅವು ಯಾವ STMC ಗಮನ ಮಾಡಿಲ್ಲ. ಎಷ್ಟು ಅನುದಾನ ಬಂದಿದೆ, ಎಷ್ಟು ಖರ್ಚಾಯಿತು, ಹೆಂಗೆ ಖರ್ಚಾಗ್ತದೆ, ಯಾವ ಮಾಹಿತಿನೂ ಅವ್ರಿಗೆ ಇಲ್ಲ. ಹಾಗಾದ್ರೆ ಖರ್ಚಲ್ಲಿ ಲೋಪದೋಷ ಆಗಿದೆ ಅಂತಲ್ಲ, ಏನೇನು ಬಂದಿದೆ ಅದಕ್ಕೆ ಖರ್ಚು ಆಗಿದ್ದಾವೆ, ಬಟ್ ಅವ್ರಿಗೆ ಯಾವುದೂ ಮಾಹಿತಿ ಇಲ್ಲ. STMC ಅಧ್ಯಕ್ಷರು ಅಷ್ಟೇ, ಅವ್ರ ಖರ್ಚು ಮಾಡುವಲ್ಲಿ ತಮ್ಮ ಜವಾಬ್ದಾರಿನ ನಿರ್ವಹಿಸಿದ್ರೆಲ್ಲ ನನಗೆ ಗೊತ್ತಿಲ್ಲ. ನೋಡಿ, ಕುಡಿಯ ನೀರಿಂದು ಬಂದು ಎಷ್ಟು ದಿನ ಆಗಿದೆ, ಒಂದು PDO ಹೇಳಿ ಅಥವಾ ಎಷ್ಟು ಹೇಳಿ ಫಿಕ್ಸ್ ಮಾಡಿಸುವಲ್ಲಿ ನಿಮ್ಮ ಪಾತ್ರ ತುಂಬಾ ಇದೆ. ಮುಖ್ಯ ಶಿಕ್ಷಕರು ಅವ್ರ ಇದರಲ್ಲಿ ಇರ್ತಾರೆ. ನೀವು ಅದನ್ನ ನೀವು ಹೇಳೋದಕ್ಕೂ ಶಿಕ್ಷಕರಿಗೂ ತುಂಬಾ ವ್ಯತ್ಯಾಸ ಇದೆ. ಅಧ್ಯಕ್ಷರಾಗಿ ಹೇಳೋದಕ್ಕೂ ನಮ್ಮ ಇಲಾಖೆ ಗ್ರಾಮ ಪಂಚಾಯತಿ ಹೇಳೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ನೀವು ಜನಪ್ರತಿನಿಧಿಗಳು ಮತ್ತು ನೀವು ಆಯ್ಕೆ ಮಾಡಿದಂತ ಜನಪ್ರತಿನಿಧಿಗಳು ಮತ್ತೆ ನಿಮ್ಮ ಹತ್ರ 5 ವರ್ಷ ಬರ್ತಕ್ಕಂಥ ಜನಪ್ರತಿನಿಧಿಗಳು ಇರ್ತಾರೆ. ನಿಮ್ಮನ್ನೇ ಬರ್ಬೇಕು ಹುಡ್ಕೊಂಡವರು. ನಿಮ್ಮ ಮಾತಿಗೆ ತುಂಬಾ ಬೆಲೆ ಇದೆ. ಆ ಪ್ರಕಾರ ಕೆಲಸ ಆಗಬೇಕು. ಸೊ ನಿರೀಕ್ಷೆ ಮಾಡಿದ್ವಿ ನಾವು, ಆಗಿಲ್ಲ. ಇನ್ನು ಉಳಿದಂತೆ ಪಾಠ ಪ್ರವಚನಗಳು ಉತ್ತಮವಾಗ್ತವೆ. ಒಂದಿಷ್ಟು ಲೋಪದೋಷಗಳು ಸರ್ ಲೆಕ್ಕ ಯಾರಲ್ಲಿ ರೆಕಾರ್ಡ್ ಮೇಂಟೆನೆನ್ಸ್ ಅಲ್ಲಿ ಒಂದಿಷ್ಟು ಲೋಪದೋಷಗಳು ಇದಾವೆ, ತುಂಬಾ ಇದಾವೆ. ಅದೆಲ್ಲ ಸರಿ ಮಾಡಿಸುವಂತ ಪ್ರಯತ್ನ ಆಗುತ್ತೆ. ಅನುದಾನಗಳು ಬಳಕೆ ಈಗ ತುಂಬಾ ಅನುದಾನಗಳಿಲ್ಲ ಆಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾನು ಹೇಳಬೇಕಾಯಿತು ಅಂದ್ರೆ, ಇಲ್ಲಿ ಈಗಿನ ಶಿಕ್ಷಣ ಮಂತ್ರಿಗಳ ಒಂದು ಭಾರಿ ದೂರದೃಷ್ಟಿ ಇಟ್ಕೊಂಡು ಮಾಡಿದಂತ ಯೋಜನೆ ಹಳೆ ವಿದ್ಯಾರ್ಥಿಗಳ ಸಂಘ ತುಂಬಾ ಚೆನ್ನಾಗಿ ಒಂದು ಮುಂದಿನ ಭಾರಿ ಅನುಕೂಲಕರ ಆಗ್ತಕ್ಕಂಥ ಉದ್ದೇಶ ಇಟ್ಕೊಂಡು ಮಾಡಿದೆ. ಅದನ್ನ ನಾವು ಹೆಂಗಾಗುತ್ತೋ ಏನು ಅಂತಕ್ಕಂಥದ್ದು ನಾವು ರಿಸಲ್ಟ್ ಅನ್ನ ಇದು ಮಾಡಕ್ ಹೋದ್ರೆ ಒಳ್ಳೆ ಮುಂದಿನೇ ಇರುತ್ತೆ. ನನಗೆ ಇಲ್ಲಿ ಪಕ್ಕದ ಹೈಸ್ಕೂಲ್ ಕಾಣ್ತಾ ಇದೆ, ಇಲ್ಲೇ ಪಕ್ಕದ ಜಂಬಳ್ಳಿ ಸ್ಕೂಲ್ ಇದೆ, ಬಳ್ಳಿ ಇದೆ. ಹಳೆ ವಿದ್ಯಾರ್ಥಿಗಳ ಸಂಘ ಎಷ್ಟು ಆಕ್ಟಿವ್ ಆಗಿದೆ ಅಂದ್ರೆ ಸರ್, ಅದು ನಿನ್ನೆ 40-50 ಸಾವಿರ ಕೊಟ್ಟು ಎಲ್ಲ ಸೇರ್ಕೊಂಡು ಬಣ್ಣ ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿ ಅದರಿಂದ ಹೈಸ್ಕೂಲ್ ಅಂತ ಬಿಡಿ, ಏನು ಸೌಲಭ್ಯ ಬೇಕು ಎಲ್ಲದನ್ನು ಮಾಡ್ಕೊಂಡಿದ್ದಾರೆ. ಅಷ್ಟು ಬೇಡ, ನಮಗೆ ಹಳೆ ವಿದ್ಯಾರ್ಥಿಗಳ ಸಂಘ ಈ ಶಾಲೆ ತುಂಬಾ ವಿದ್ಯಾರ್ಥಿಗಳು ಓದಿದ್ದಾರೆ, ನಾನು ಸೇರಿ ಒಂದು ಸಂಘ ರಚನೆ ಮಾಡಿ, ಆ ಸಂಘ ಆಕ್ಟಿವ್ ಮಾಡಿ ಒಂದು ಗ್ರೂಪ್ ಮಾಡಿ, ಆ ಗ್ರೂಪ್ ಅಲ್ಲಿ ಒಂದಿಷ್ಟು ಚರ್ಚೆ ಆಗಿ ನೀವೇನು ಕೇಳೋದು ಬೇಡ, ಅವರವರೇ ಬಿಟ್ಕೊಳ್ತಾರೆ. ಇಂಥ ಶಾಲೆ ಮಾಡ ಅದು ಇವತ್ತಿಗೂ ನಮ್ಮ ಶಾಲೆ ಈ ಶಾಲೆ ಆಗಿಲ್ಲ. ಆ ಗ್ರೂಪ್ ಆಗಿದೆ, ವಾಟ್ಸಪ್ ಗ್ರೂಪ್ ಆಗಿದೆಯಾ? ವಾಟ್ಸಪ್ ಗ್ರೂಪ್ ಆದ್ರೆ ನಮ್ಮ ಕಮ್ಯುನಿಕೇಶನ್ ಹೇಗಾಗುತ್ತೆ ಅದು ಆಯ್ತಾ?
ಆಗಿದೆ. ಮತ್ತೆ ಅದಾಗಬೇಕು. ಜೊತೆಗೆ ಇದು ಇದೇನು ಸಾಮಾಜಿಕ ಮೂಲಕ ಪರಿಶೋಧನೆ ಇದೆಯಲ್ಲ, ಇದು 6 ತಿಂಗಳ ಹಿಂದೆನೆ ಟೈಮ್ ಟೇಬಲ್ ಫಿಕ್ಸ್ ಆಗಿದೆ. ಹೆಚ್ಚು ಕಡಿಮೆ ನಾವು ಜುಲೈ ಆಗಸ್ಟ್ ಅಲ್ಲಿ ಟೈಮ್ ಟೇಬಲ್ ನಾವು ಇವರಿಗೆಲ್ಲ ಮಾಡಿದ್ವಿ. ಇದಕ್ಕಿಂತ ದಿವಸನೇ ಇರುತ್ತೆ ಅಂತಾನೆ ಮಾಡಿದ್ವಿ. ಹೆಚ್ಚು ಕಡಿಮೆ 1 ವರ್ಷದ ದಸರಾ ಕಾರಣ 10 ತಿಂಗಳಂತೂ ಆಗಿದೆ. ನನಗೆ ನೆನಪಿದೆ, ನಾನು ಬೇಕಾದ್ರೆ ರೆಕಾರ್ಡ್ ಇದೆ ನನಗೆ ಅದು ಇವರಿಗೆ ಮಾಹಿತಿ. ಅದು ಪೂರಕವಾಗಿ ತಯಾರಾಗಿಲ್ಲ, ಅದೊಂದು ಬೇಜಾರು ನನಗೆ. ಮುಖ್ಯ ಶಿಕ್ಷಕರು ಮತ್ತು ಇಲ್ಲಿನ ಶಿಕ್ಷಕರು ಅದು ತಕ್ಕಾಗಿ ನಿಮ್ಮ ಒಳಗೆ ನೀವು ಮುಳುಗೋಗಿದ್ದೀರಿ. ನಿಮ್ಮ ಪರೀಕ್ಷೆ ಕಾರ್ಯ ಮತ್ತೆ ಪಾಠ ಮಾಡೋದ್ರ ಮುಳುಗೋಗಿದ್ದೀರಿ ಅನ್ಸುತ್ತೆ. ಜೊತೆಗೆ ಇದು ಆಗ್ಬೇಕು. 1 ವರ್ಷಕ್ಕೆ ನೀವು ಪ್ರಿಪರೇಷನ್ ಟೈಮ್ ಕೊಟ್ಟರು ಮಾಡ್ಕೊಂಡಿಲ್ಲ ಅಲ್ಲಿ ಅಂದ್ರೆ ಇದಾವೆ. ಮೊನ್ನೆ ಕುತ್ಕೊಂಡು ಸರ್ ಒಂದಿಷ್ಟು ಮೇಡಮ್ ಸರ್ ಕುತ್ಕೊಂಡು ಸರಿ ಮಾಡಿಸಿದ್ದಾರೆ. ಅಂತ ವ್ಯವಸ್ಥೆ ಮಾಡ್ತಕ್ಕಂಥ ಶಾಲೆ ಎಲ್ಲ ಇದೆ. ಯಾಕಂದ್ರೆ ಫುಲ್ ಸ್ಟಾಫ್ ಇರೋ ಶಾಲೆ ಆಗೋತಿತ್ತು. 4 ಜನ ಸೇರ್ಕೊಂಡು ಒಂದಿಷ್ಟು ಕೆಲಸ ಕಾರ್ಯಗಳು ಅದಕ್ಕೆ ಪೂರಕವಾಗಿ ಆಗೋತಿತ್ತು. ಅದೊಂದು ಬೇಜಾರು ವಿಷಯ. ಅದರಲ್ಲಿ ಗ್ರಾಮ ಪಂಚಾಯತ್ ಯಾರು ಎಸ್ಟೇಟ್ಸ್ ಅಧ್ಯಕ್ಷರು ಇದ್ರ ಬಗ್ಗೆ ಒಂದಿಷ್ಟು ಬದಲಾವಣೆಗೆ ನಿಮ್ಮಿಂದಲೇ ಶುರುವಾಗುತ್ತಿದ್ದು ಮಾಡಕ್ ಪ್ರಯತ್ನ ಮಾಡ್ತೀರಿ ಅಂತ ಹೇಳ್ತಾ, ಪೋಷಕರು ಹೆಚ್ಚು ಭಾಗವಹಿಸಿದ್ರೆ ನಾವೆಲ್ಲರಿಗೂ ಇವರು ಭಾಗವಹಿಸ್ತಕ್ಕಂಥ ರೀತಿನೇ ಬೇರೆ ಆಗುತ್ತೆ. ನಾಗೇಶ್ ಸರ್ ನೋಡಿ ಗೊತ್ತಾಗಿದ್ದಾರೆ, ಯಾರು ಏನು ಹೇಳ್ಬೇಕಂತ ಗೊತ್ತಾಗ್ತದೆ. ಯಾರೇ ಹೇಳೋದಿದೆ ಅಧ್ಯಕ್ಷ ಬಿಟ್ಟು ಏನು ಹೇಳೋದಾಗ್ತದೆ ಹೇಳಿದ್ರೆ ದೇವೇಂದ್ರಪ್ಪ ಸರ್ ಹೇಳ್ಬೇಕು, ಆಗ ಹೇಳ್ಬೇಕು, ಮತ್ತೆ ಇಲ್ಲಿ ಶಿಕ್ಷಕರಿಗೆ ಹೇಳ್ಬೇಕು, ನನಗೆ ಹೇಳ್ಬೇಕು. ಅದರಿಂದ ಪ್ರಯೋಜನ ಇದೆ. ಆ ಮಕ್ಕಳಂತೂ ಮುಗ್ದ್ರು, ಅವ್ರು ಏನ್ ಮಾಡ್ತಾರೆ ಹೇಳ್ಕೊಂಡು ಹೋಗ್ತಾರೆ. ಅವ್ರು ಏನು ಓದ್ತದೇ ಇಲ್ಲ. ಪರೀಕ್ಷೆ ಈಗ ಆಟ ಪ್ರದೇಶಕ್ಕೆ ಇದೆಲ್ಲ ಯೋಚನೆ ಮಾಡ್ತಿರ್ತಾರೆ. ಅದರಿಂದ ನಾವು ಪೇರೆಂಟ್ಸ್ ಮೋಟಿವೇಟ್ ಆಗಬೇಕು. ಅದಕ್ಕೆ ಉಮೇಶ್ ಅವರು ಸಾಕಷ್ಟು ಒಂದಿಷ್ಟು ಪರವಾಗಿ ಮಾಡ್ಬೇಕು. ಅದು ಯಾವ ರೀತಿ ಮಾಡ್ತಾರೆ ಮುಂದಿನ ವರ್ಷದ ಒಂದಿಷ್ಟು ಬದಲಾವಣೆ ಮಾಡ್ತೀರಾ ಅಂತ ಹೇಳಿದ್ದೀನಿ. ಶಾಲೆ ಮಾಡೋಣ ಎಲ್ಲರೂ ಸೇರಿ ಅಂತ ಹೇಳ್ತಾ, ನಮ್ಮ ಇಲಾಖೆಯಿಂದ ಏನು ಎಲ್ಲ ಹೇಳಿದ್ದಾರೆ ಸರ್ ದೇವೇಂದ್ರಪ್ಪ ಸರ್, ಪಠ್ಯ ಪುಸ್ತಕ ಆಗಲಿ, ಸಮವಸ್ತ್ರ ಆಗಲಿ, ನೀರು ಶೂಸ್ ಆಗಲಿ ಎಲ್ಲ ಸಪ್ಲೈ ಆಗಿದೆ. ಅದಕ್ಕೆ ತಕ್ಕಾಗೆಲ್ಲ ಯುಟಿಲೈಸ್ ಆಗಿದೆ ಸರ್. ನಾವು ನಮ್ಮ ಇಲಾಖೆಯಲ್ಲಿ ಏನು ಸರಬರಾಜು ಆಗಿದೆ ಅದು ನೋಡ್ತಾನೆ ಇರ್ತೀವಿ. ನಮ್ಮದು ಅದನ್ನ ಮಿಸ್ಯೂಸ್ ಆಗಿಲ್ಲ. ಮೊಟ್ಟೆ ಬಿತ್ತಾಗನೆ ಆಗಲೇ ದಿನ ಎಷ್ಟು ಜನ ಕೊಡ್ತಾರೆ ಮೊಟ್ಟೆನ? ಎಷ್ಟು ಜನ ಕೊಡ್ತಾರೆ ಮೊಟ್ಟೆ? ವಾರಕ್ಕೆ ಎಷ್ಟು ಜನ ಕೊಡ್ತಾರೆ? ಎಲ್ಲರೂ ತಿಂತಾರೆ. ಎಷ್ಟು ಜನ ಇದೀವಿ ಫಲಾನುಭವಿಗಳು? ಒಟ್ಟು ಮೊಟ್ಟೆ ತಿನ್ನೋರು ಎಷ್ಟು ಜನ ಇದೀವಿ? ಅಲ್ಲ ಮಕ್ಕಳು ನಿಮ್ಮ ಶಾಲೆಯಲ್ಲಿರೋರು ಎಷ್ಟು ಜನ ಮೊಟ್ಟೆ ತಿಂದಿದ್ದೀರಿ? 56 ಮೊಟ್ಟೆ ಜನ. ಎಷ್ಟು ಜನ ಮತ್ತೆ ಎಷ್ಟು? 10 ಜನ ಬಿಟ್ಟು 10 ಜನಿಗೆ ಏನು ಕೊಡ್ತಿದಾರಾ? ನೋಡಿ, ಪೂರಕ ವ್ಯವಸ್ಥೆ ಆಗಿದೆ. ಯಾರ್ಯಾರು ಮೊಟ್ಟೆ ಕೊಡೋದು ಅವರಿಗೆ ಬಾಳೆಹಣ್ಣು ಕೊಡುವಂತ ವ್ಯವಸ್ಥೆ ಆಗಿದೆ, ಕೊಡ್ತಿದ್ದಾರೆ. ಎಲ್ಲ ನಾವು ನೋಡ್ತಾ ಇರ್ತೀವಿ, ಪ್ರತಿದಿನ ಇದ್ದೇ ಇರ್ತೀವಿ ನಾವು. ಹಂಗಾಗಿ ಪೋಷಕರು ಒಂದಿಷ್ಟು ತಮ್ಮ ಮಕ್ಕಳ ಏನು ಪ್ರಗತಿ ಬಗ್ಗೆ ಆಗ್ತಾ ಇದೆ ಸರ್. ಅದೊಂದು ಕಡೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ಬಗ್ಗೆ ಯಾವ ಪೋಷಕರು ಚರ್ಚೆ ಗಮನಿಸ್ತಾ ಇಲ್ಲ. ಅದೇನು ಗೊತ್ತಾ, ನಮ್ಮ ಟೀಚರ್ಸ್ಗೆ ಅದು ಸಪೋರ್ಟಿವ್ ಇಲ್ಲ. ಅವ್ರು ಸಪೋರ್ಟಿವ್ ಇದ್ರು ಮಾತ್ರ ನಾವು ಶೈಕ್ಷಣಿಕವಾಗಿ ನಾವು ಟೀಚರ್ಸ್ ನಾವೇನು ಇನ್ನೂ ಹೆಚ್ಚು ಮಾಡ್ತಾ ಹೋಗ್ಬೋದು. ಸಪೋರ್ಟ್ ಇಲ್ಲ ಅಂದ್ರೆ ನಿಂತು ಬಿಡುತ್ತದೆ. ಅದಾಗಬೇಕು. ಈ ಶಾಲೆ ನಾನು ನೋಡಿದಂತೆ STMC ಅವರ ಲೋಪ ಅನ್ನೋಕ್ಕಿಂತ ಅಧ್ಯಕ್ಷರನ್ನು ಹೊರತುಪಡಿಸಿ ತುಂಬಾ ಕೊರತೆ ಇದೆ. ದಯವಿಟ್ಟು ಉಮೇಶ್ ಅದನ್ನ ಸರಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ. ಇದು ತುಂಬಾ ನನಗೆ ಇವರು ಟೀಮ್ ಇದೆಯಲ್ಲ ತುಂಬಾ ಶಾಲೆಯಲ್ಲಿ ಮಾಡಿದ್ದಾರೆ, ಪರಿಶೋಧನೆ ಮಾಡಿದ್ದಾರೆ. ಬೊಮ್ಮಚ್ಚಿ ಸೆಂಟ್ರಲ್ಲಿ ಉದಯ ಶಾಲೆ ಆಗಿದೆ, ದೇವಕೋಟೆ ತಾರೀಖಲ್ಲಿ ಆಗಿದೆ. ಎಲ್ಲರೂ ಎಲ್ಲಿ ಬಂದಿದ್ರು, ಏನು ವರದಿ ಮಂಡನೆ ಮಾಡಿದ್ರು, ಏನೇ ಚರ್ಚೆ ಆಗಿದೆ ಎಲ್ಲರೂ ನಮ್ಮ ಗಮನಕ್ಕೆ ಬರ್ತಾ ಇರ್ತದೆ. ಬಟ್ ಇದೊಂದು ಸ್ವಲ್ಪ ಅಸಮಾಧಾನ ಅನ್ನೋಕ್ಕಿಂತ ಬೇಜಾರಿದೆ. ನನಗೆ ಗೊತ್ತಿದ್ದಂಗೆ ಬೇಜಾರಿದೆ. ಯಾಕೆ ಗೊತ್ತಾ, 6 ತಿಂಗಳು 1 ವರ್ಷದ ಪ್ರಾಜೆಕ್ಟ್ ಇದೆ. ನಿನ್ನೆ ಹೇಳಿ ಇವತ್ತು ಬಂದಿಲ್ಲ. ಅದು ಒಂದಿಷ್ಟು ಪ್ರಿಪರೇಷನ್ ಸಾಲದು ಅಂತ ಅಷ್ಟೇ ಆಗಿದೆ. ಇನ್ನೊಂದಿಷ್ಟು ಆಗಬೇಕಿತ್ತು ಅನ್ನೋದೇ ಅವರಿಗೆ ಇದೇ ಬೇಜಾರಿದೆ. ನಮಗೂ ಕೂಡ ಸೇಮ್ ಅನ್ಸುತ್ತೆ. ನನಗೆ ತಯಾರು ಮಾಡಿಸಿಲ್ಲ ಅನ್ನೋದು ಒಂದು ಬೇಜಾರಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ನಾಗೇಶ್ ಸರ್ ಅವರಿಗೆ ಹೇಳ್ತಾ, ಈ ಶಾಲೆಯ ಪ್ರವೇಶದಲ್ಲೇ ಕಾಣ್ತಾ ಇದೆ ಸರ್. ಆಯ್ತಾ, ಆ ಶಾಲೆಗಿಂತ ನಾವು ಮುಂದೆ ಮಕ್ಕಳ ಸಂಖ್ಯೆಯಲ್ಲಿ ಮುಂದೆ ಹೋಗುವಷ್ಟು ಉಮೇಶ್ ಅಣ್ಣ ನಾವು ಈ ಕಡೆ ಬರಬೇಕು. ಅದಕ್ಕೆ ಉಮೇಶ್ ಅಣ್ಣ ಪಾತ್ರ ಇದೆ. ಎಷ್ಟು ವರ್ಷ ಇರ್ತಾರೆ ಮಕ್ಕಳಿಗೆ? ಇನ್ನೊಂದು ವರ್ಷ ಇದೆ ಅವರು ಅಧ್ಯಕ್ಷ. ಇನ್ನೊಂದು ವರ್ಷ ಇರ್ತಾರೆ. ಸಾಧ್ಯವಾದಷ್ಟು ಕೆಲಸ ಮಾಡೋಣ ಉಮೇಶ್ ಅಣ್ಣ. ನಾವು ಸ್ನೇಹಿತರು, ಕ್ಲಾಸ್ಮೇಟ್ರು 1 ವರ್ಷ. ಹಾಗಾಗಿ ಎಲ್ಲ ಸೆಕೆಂಡ್ ಮಾಡೋಣ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ
ಮಠಕ್ಕೆ ಹೋಗೋಣ ಅಂತೇಳಿ ಹೇಳಿರ್ತಕ್ಕಂಥ ನಮ್ಮ ಸಮೂಹ ಸಂಸ್ಥೆಗಳಾಗಿರ್ತಕ್ಕಂಥ ಮಹೇಶ್ವರ್ ಅವರಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಉಮೇಶ್ ಅವರು ನಮ್ಮ ಅಭಿಪ್ರಾಯವನ್ನು ಮಂಡನೆ ಮಾಡುತ್ತಾರೆ. ಆದರೆ ನಮಗೆ ಪ್ರತಿಯೊಂದು ಈಗ ಸ್ಟಾರ್ಟಿಂಗಲ್ಲಿ ಒಂದು ಸಮಸ್ಯೆ ಇದೆ. ನಾನು ಬಂದು ಅಧ್ಯಕ್ಷರ ತಕ್ಕ ನಮ್ಗೆ ಸಮಸ್ಯೆ ಆಯಿತು. ಮತ್ತೆ ನಾವು ಹೇಳೋಂಥ ಕಾರ್ಯಗಳಿಗೆ ಮರ ಬಿದ್ದ ಶಾಲೆ ಈ ಕಡೆ ಸ್ವಿಚ್ ಮಾಡಬೇಕು ಅಂತ ಆಯಿತು. ಒಂದು ಬಿಲ್ಡಿಂಗ್ ಈ ಕಡೆ ಬಿಲ್ಡಿಂಗ್ ಇತ್ತು. ಆಮೇಲೆ ಪ್ರತಿಯೊಂದು ಒಂದು ಈ ಬಿಲ್ಡಿಂಗ್ ಆಯಿತು. ಈ ಲೆವೆಲಿಗೆ ಈ ಆದಷ್ಟು ಕಡಿಮೆ ಅವಧಿಯಲ್ಲಿ ಬರುತ್ತೆ. ನಮ್ಮಲ್ಲಿ ನಮಗೆ 2-3 ಕಡೆ ಒತ್ತಡ ಇದೆ. ನಮಗೆ ಅತಿಯಾಗಿ ಈ ಒಂದು ಶಾಲೆಗೆ ಹೆಚ್ಚಿಗೆ ಕೊಡೋಕೆ ಆಗಲ್ಲ ಅಂತ ಆಗಲಿಲ್ಲ ಅಂತ ನೀವು ಮುಂದೆ ಉತ್ತಮವಾದ ಶಾಲೆ ಒಂದು ಇನ್ನು ನಾವಿರ್ತ ಅಂತ ಒಂದು ಉತ್ತಮವಾದ ರೂಲ್ಸ್ಗಳನ್ನು ನಾವು ಎಲ್ಲರೂ ಸೇರಿ ಅಂತ ಶಾಲೆಯನ್ನು ಇನ್ನೂ ಅತಿ ಹೆಚ್ಚಿನ ಅಭಿವೃದ್ಧಿಯಲ್ಲಿ ನಾವೆಲ್ಲ ದೊಡ್ಡೋಣ ಅಂತ ಹೇಳಿ ನಮ್ಮ ಅಧ್ಯಕ್ಷತೆ ನುಡಿಯನ್ನು ಮಾತಾಡಿದ್ದಾರೆ. ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರು ಊರಿನ ಶುಭ ಕೋರಬೇಕು ಅಂತ ಹೇಳಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ನಮ್ಮ ಮಹೇಶ್ವರ ಶಾಲೆ ಶಿಕ್ಷಕರು ಮತ್ತು STMC ಅಧ್ಯಕ್ಷರಾದಂಥ ಉಮೇಶನ ಅಣ್ಣ ಮಕ್ಕಳು ಎಲ್ಲರಿಗೂ ಈ ಶಾಲೆಯಲ್ಲಿ ನಮಗೆ ಭಾರಿ ಚೆನ್ನಾಗಿದೆ. ನಾನು ಇದೇ ಶಾಲೆಯಲ್ಲಿ ಓದಿದ್ದು, ನಮಗಿಂತ ಸೀನಿಯರ್ಸ್ ಇದ್ದಾರೆ. ಅವರು ಇದೇ ಶಾಲೆಯಲ್ಲಿ ಓದಿ ಮುಂದೆ ಹೋಗಿ ಬಂದು ಓದಿದ್ದು. ನಮ್ಮ ಮಕ್ಕಳು ಇದೇ ಶಾಲೆಗೆ ಓದಿಸ್ಬೇಕು ಅಂತೇಳಿ ಇದೇ ಶಾಲೆಗೆ ನನ್ನೂ 2 ಮಕ್ಕಳು ಕಳಿಸಿದ್ದೀನಿ. ಇನ್ನೂ ನಮ್ಮ ಊರಿನ ಮಕ್ಕಳಿಗೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ಊರಿನಲ್ಲಿ ಗ್ರಾಮಕ್ಕೆ ಇನ್ನೊಂದಿಷ್ಟು ಜಾಸ್ತಿ ಮಕ್ಕಳನ್ನ ಇಲ್ಲಿ ಸೇರ್ಪಡೆ ಮಾಡಬೇಕು, ಇನ್ನೂ ಸೇರ್ಪಡೆ ಆಗಬೇಕು ಅಂತೇಳಿ. ಈಗ STMCಯಲ್ಲಿ ನಾನು ಸದಸ್ಯನೇ, ಇನ್ನೊಂದು 2 ಜನ ಸದಸ್ಯರಿಗೆ ಅವತ್ತು ನಾವೇ ಮಾತಾಡಿದ್ವಿ ಇಲ್ಲಿ ಮಕ್ಕಳು ಬಿಡಕ್ಕೆ ಬಂದವಾಗ. ಈ ಸರಿ ಎಕ್ಸಾಮ್ ಆದ ನಂತರ ರಜೆ ದಿನದಲ್ಲಿ ಮನೆಗೆ ಒಂಚೂರು ಭೇಟಿ ಕೊಡೋಣ ಮಕ್ಕಳನ್ನ. ಈಗ ಪ್ರೈವೇಟ್ ಶಾಲೆಗಳಿಗೆ ಕಳಿಸ್ತಾರಲ್ಲ ಅದನ್ನ ಹೊರತುಪಡಿಸಿ ಈ ಶಾಲೆಗೆ ಸೇರ್ಸೋಣ ಅಂತೇಳಿ ಮಾತಾಡಿದ್ವಿ. ಪ್ರಶಾಂತ ಮತ್ತೆ ಈ ಶಾಲೆಗೆ ಕಂಪ್ಯೂಟರ್ ವ್ಯವಸ್ಥೆಯನ್ನು ಮಾಡಿಸ್ಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಪ್ರಜಾವಧಿಯಲ್ಲಿ ಮನೆ ಭೇಟಿಯನ್ನು ಮಾಡಿ ಈ ಶಾಲೆಯ ದಾಖಲಾತಿಯನ್ನು ಇನ್ನೂ ಹೆಚ್ಚಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಿರತರಾಗೋಣ ಅಂತೇಳಿ ತಮ್ಮ ಅಧ್ಯಕ್ಷೀಯ ನುಡಿಗಳಲ್ಲಿ ಹೇಳಿರ್ತಕ್ಕಂಥ ಶಂಕಪ್ಪ ಅವರಿಗೆ ಧನ್ಯವಾದಗಳು. ಹಾಗಾಗಿ ನಮ್ಮ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ಎಷ್ಟೆಲ್ಲ ಬೇರೆ ಕಡೆ ಕಳಿಸ್ಬೇಕು ಅಂತಿದ್ದಾರೆ. ಬಟ್ ಗ್ರಾಮಸಭೆಯ ಈಗ ನಮಗೆ ಒಂದು ಸಲಹೆ ನಿಮ್ಮನ್ನ ಇಲ್ಲಿಗೆ ಕಲಿತಕ್ಕಂಥ ಪ್ರಯತ್ನ ಮಾಡ್ತಿದ್ದೇವೆ. ಈ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶಂಕರರಿಗೆ ತುಂಬ ಧನ್ಯವಾದಗಳು. ಹಾಗೂ ಈ ಗ್ರಾಮಸಭೆಯ ನೋಡಲ್ ಅಧಿಕಾರಿಗಳಾಗಿರೋದು ಅದರ ಒಂದು ಪರಿಕಲ್ಪನೆಯನ್ನು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟಿರ್ತಕ್ಕಂತಹ ನಾಗೇಶ್ವರ ಅವರು ಕೂಡ ಈ ಕಾರ್ಯಕ್ರಮದ ನಮ್ಮ STMC ಅಧ್ಯಕ್ಷರು ನಮ್ಮ ಜೊತೆಗೆ ಯಾವತ್ತೂ ಕೈ ಜೋಡಿಸಿಕೊಂಡು ನೀವೇನಾದ್ರು ಮಾಡಿ ಸರ್ ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ಮುಂದೋದ್ರೆ ನಾವು ಇರ್ತೇವೆ, ನಿಮ್ಮ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳಿ ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ನಮಗೆ ಬೆಂಬಲಿಗರಿಗೆ ನಿಂತು ಎಲ್ಲ ಸ್ಪೋರ್ಟ್ಸ್ ಮಾಡಿದ್ವಿ. ಯಾವುದೇ ಚಟುವಟಿಕೆ ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ನಮ್ಮ ಜೊತೆಗೆ ಬಂದು ನಿಂತ್ಕೊಂಡಿದ್ದ ಕಾರ್ಯಕ್ರಮವನ್ನು ಮಾಡ್ತಿರ್ತಾರೆ. ಇವತ್ತು ಕೂಡ ಈ ಕಾರ್ಯಕ್ರಮ ಆರಂಭಿಸಿ ಈ ಕಾರ್ಯಕ್ರಮದಲ್ಲಿ ಅವರ ಚಿತ್ರಗಳು ಬಂದಿದ್ದಾರೆ. ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಧನ್ಯವಾದಗಳು. STMC ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಿ
ಕೂಡ ಈ ಕಾರ್ಯಕ್ರಮಕ್ಕೆ ಆರಂಭಿಸಿ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಈ ಶಾಲೆಯ ಬಗ್ಗೆ ಉತ್ತಮವಾದ ಮಾತುಗಳನ್ನು ಆಡಿದರೆ ಅವರು ಕೂಡ ಈ ಕಾರ್ಯಕ್ರಮದ ಹಾಗೂ ಈ ಒಂದು ಕಾರ್ಯಕ್ರಮ 2-3 ದಿನ 7ನೇ ತಾರೀಕಿನ ನಮ್ಮ ಜೊತೆಗಿದ್ದು ಜನರು ಪೋಷಕರನ್ನ ಭೇಟಿಯಾಗಿ ಮಕ್ಕಳ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನು ಬಗ್ಗೆ ಚರ್ಚೆ ಮಾಡಿರ್ತಕ್ಕಂಥ ದೇವರಾಜ್ ಅವರು ಮತ್ತು ಅವರ ಸಂಘಟನೆಗೆ ಈ ಕಾರ್ಯಕ್ರಮದ ಬಗ್ಗೆ ಮುಂದುವರೆದಿದ್ದ ಧನ್ಯವಾದಗಳನ್ನು ಹಾಗೂ ನಮ್ಮ ಶಾಲೆಯ ಶಿಕ್ಷಕರಿಗೂ ಮತ್ತು ಉರ್ದು ಮಕ್ಕಳಿಗೂ ಈ ಕಾರ್ಯಕ್ರಮದ ಬಗ್ಗೆ ಮುಂದುವರೆದಿದ್ದ ಧನ್ಯವಾದಗಳನ್ನು ಆಸಕ್ತರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ತುಂಬ ಹೃದಯದಿಂದ ವಂದಿಸಿರ್ತಕ್ಕಂಥ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ರಾಷ್ಟ್ರಗೀತೆ ಶುರು